ನಾನು ಬಹಳ ಸಲ ನೋಡಿದ್ದೇನೆ, ಅಂದರೆ ತಂದೆ ಜೊತೆಗೆ ಯಾರಿಗೆ ರಿಲೇಷನ್ಶಿಪ್ ಸರಿ ಇರಲ್ವೋ ಗಂಡ ಜೊತೆ ಕೂಡ ರಿಲೇಷನ್ಶಿಪ್ ಸರಿ ಇರಲ್ಲ. 100%. ಬಿಕಾಸ್ ಸಬ್ಕಾನ್ಷಿಯಸ್ ಮೈಂಡ್ ಏನಂದ್ರೆ ಎಲ್ಲವನ್ನ ತಗೊಳುತ್ತೆ. ಆಲ್ ಟೈಮ್ ವಿಡಿಯೋ, ಆಲ್ ಟೈಮ್ ಕ್ಯಾಮ್ರಾ ಟೇಕರ್. ಲಾಸ್ಟ್ ಜನ್ಮದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೆಸೆಂಟ್ ಕರ್ಮ ಚೆನ್ನಾಗಿರ್ಲಿ, ಮುಂದಿನ ಫ್ಯೂಚರ್ ಚೆನ್ನಾಗಿರಲಿ. ನಾವು ಪಾಸ್ಟ್ ಅನ್ನು ತಗೊಂಡು ಏನು ಮಾಡೋಕ್ಕಾಗಲ್ಲ. ಹುಟ್ಟಿರುವಂಥ ಒಂದು ಜೀವಿಗೆ ತಾಯಿಯ ಪ್ರೀತಿ ತುಂಬ ಮುಖ್ಯ ಅನ್ನೋ ಮಾತನ್ನು ತಾವು ಹೇಳ್ತಾ ಇದ್ರಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ. ನಿಮ್ಮ ಮನೆಯಲ್ಲಿ 0 to 7 years ಇದ್ರೆ ಮಕ್ಕಳು, ದಯವಿಟ್ಟು ಅವ್ರಿಗೆ ಟೈಮ್ ಕೊಡಿ. ಮಗು ಬರುತ್ತೆ ಆದರೆ ಭೂಮಿಗೆ ಬರಲ್ಲ, ಅಂದರೆ ಗರ್ಭಪಾತ ಆಗಿ ಮಗು. ತಂದೆ ತಾಯಿ ನಮ್ಮನ್ನ ಚೂಸ್ ಮಾಡಲ್ಲ, ನಾವು ತಂದೆ ತಾಯಿನ ಚೂಸ್ ಮಾಡುತ್ತೆ. ಒಂದು ಹೆಲ್ತ್, ಒಂದು ರಿಲೇಶನ್ಶಿಪ್, ಒಂದು ಕೆರಿಯರು, ಮನಿ ಎಲ್ಲವೂ ಕೂಡ ಕರ್ಮದ ಆಧಾರಿತವಾಗಿ ನಮಗೆ. ಈ ಒಂದು ಮಧ್ಯಮ ವರ್ಗ ಅಥವಾ ಬಡ ವರ್ಗ, ಅದು ನನ್ನ ಕರ್ಮನ, ಅದು ಯಾರ ಕರ್ಮ ಅದು ಆ್ಯಕ್ಚುಲಿ? ಒಂದು ವ್ಯಕ್ತಿಗೆ 9 ಜನ್ಮದ ಕರ್ಮ ಅಪ್ಲೈ ಆಗುತ್ತೆ. ಎಲ್ಲ ಥರದ ಕರ್ಮಗಳನ್ನೂ ಹೀಲ್ ಮಾಡೋಕ್ಕಾಗತ್ತಾ ಇದರಲ್ಲಿ? ಈ ಪ್ರಪಂಚದಲ್ಲಿ ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ. ಭಗವಂತ ಯಾವುದನ್ನು ಬದಲಾಯಿಸೋಕ್ಕೆ ನಮಗೆ ಟೂಲ್ ಕೊಟ್ಟಿಲ್ಲ. ನಮ್ಮನ್ನು ನಾವು ರಿಪೇರಿ ಮಾಡ್ಕೊಳ್ಳೋಕ್ಕೆ ನಮಗೆ. ಅಂದರೆ ಈ ಗಂಡ ನಂಗೆ ಸಿಕ್ಕಿದ್ದು ನನ್ನ ಕರ್ಮದ ಫಲ, ಈ ಹೆಂಡತಿ ನಂಗೆ ಸಿಕ್ಕಿದ್ದು ನನ್ನ ಕರ್ಮದ ಫಲ. ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ನನಗೆ ಈ ವ್ಯಕ್ತಿ ಸಿಕ್ಕು ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾನೆ ಅಥವಾ ಕೊಡ್ತಾ ಇದ್ದಾಳೆ. ನಮ್ಮ ಲೈಫಲ್ಲಿ ತಂದೆ ತಾಯಿ ಜೊತೆ ಕಳೆಯೋದಕ್ಕಿಂತ ಹೆಚ್ಚಿನ ಒಂದು ಏನು ಇಯರ್ಸು ನಮ್ಮ ಪಾರ್ಟ್ನರ್ಸ್ ಜೊತೆ ಕಳಿತೀವಂತೆ. ಸೊ ನಮ್ಮ ತಪ್ಪುಗಳನ್ನ ತಿದ್ದೋಕ್ಕೆ ಬಂದಿರುವಂಥ ಸೋಪು. ಹಾಂ, ಅಲ್ಲ, ನಾನು ಹಂಗೆ ಅನ್ಕೋಬೇಕು, ಅವರು ಕೂಡ ಹಾಗೆ ಅನ್ಕೋಬೇಕಲ್ವಾ? ನಮ್ಮ ಸುತ್ತ ಇರೋರೆಲ್ಲ ನಮ್ಮೊಳಗೆ ಏನಿದೆ ಅನ್ನೋದು ನಮ್ಮ ಕನ್ನಡಿ ಮುಂದೆ ಅವರು ನಡ್ಕೊಳ್ಳೋ ರೀತಿಯಿಂದ ನಮಗೆ ಗೊತ್ತಾಗುತ್ತೆ. ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಎದುರುಗಡೆ ವ್ಯಕ್ತಿ ನಮಗೆ ರೆಸ್ಪೆಕ್ಟ್ ಕೊಡ್ತಿರಲ್ಲ. ಸೊ ಸೋಲ್ ಕಲಿಬೇಕಾಗಿರೋ ಪಾಠ ನಮಗೆ ನಾವು ರೆಸ್ಪೆಕ್ಟು, ಸೆಲ್ಫ್ ಟೈಮು, ವ್ಯಾಲ್ಯೂ ಇಂಪಾರ್ಟೆಂಟ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವೈಷ್ಣವಿ ಅವರು, ಇಂಟರ್ನ್ಯಾಷನಲ್ ಲೈಫ್ ಕೋಚ್, ಜೊತೆಗೆ ಆಸ್ಟ್ರಾಲಜರ್ ಮತ್ತು ಕಾರ್ಮಿಕ್ ಹೀಲರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹರೀಶ್ ಶ್ರೀನಿವಾಸ, ನಮಸ್ಕಾರ. ಸೊ ಕಾರ್ಮಿಕ್ ಹೀಲರ್ ಅಂತ ನಾನು ಏನು ಹೇಳಿದೆ ಅವ್ರ ಬಗ್ಗೆ. ಸೊ ಕಾರ್ಮಿಕ್ ಅಂದರೆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಹೀಲ್ ಮಾಡ್ತಾರೆ ಅಂಥೇಳಿ. ಸೊ ಈ ಕರ್ಮ ಅನ್ನೋ ಶಬ್ದವನ್ನು ಕೂಡ ನಾವು ಇತ್ತೀಚೆಗೆ ಜಾಸ್ತಿ ಬಳಸ್ತಾ ಇದ್ದೀವಿ. ಆ್ಯಕ್ಚುಲಿ ಮುಂಚೆ ನಾವು ಅದನ್ನು ಅನ್ಕಾನ್ಷಿಯಸ್ ಆಗಿ ಬಳಸ್ತಿದ್ವಿ. ನನ್ನ ಕರ್ಮ, ಅದು ಅವ್ರ ಕರ್ಮ, ಈ ಥರ ಬಳಸ್ತಿದ್ವಿ. ಬಟ್ ಈಗ ಕರ್ಮ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಕರ್ಮ ಅಂದರೆ ನಾವು ಅದನ್ನು ಕೆಟ್ಟ ಅರ್ಥದಲ್ಲಿ ಬಳಸ್ತಾ ಇದ್ವಿ ಮುಂಚೆ. ಕರ್ಮ ಅಂದರೆ ಅವ್ನು ಮಾಡ್ಕೊಂಡಿರೋ ಕರ್ಮ, ಅವ್ರ ಕರ್ಮ, ಈ ಥರ. ಅಂದರೆ ಒಂಥರ ಕರ್ಮ ಅಂದರೆ ಒಂಥರ ಪಾಪ ಅನ್ನೋ ಥರ ಬಳಸ್ತಾ ಇದ್ವಿ. ಬಟ್ ಈಗ ಅದು ಅಲ್ಲ ಅಂತ ಗೊತ್ತಾಗಿದೆ. ಆದರೂ ಕೂಡ ಜಾಸ್ತಿ ಅವೇರ್ನೆಸ್ ಇಲ್ಲ. ಈ ನೀವೇನು ಕರ್ಮ ಅಥವಾ ಕಾರ್ಮಿಕ್ ಹೀಲಿಂಗ್ ಅಂತ ನೀವೇನು ಹೇಳಿದ್ರಿ, ಇದೇನು ಆ್ಯಕ್ಚುಲಿ ವೈಷ್ಣವಿರ? ಕರ್ಮ ಅಂದರೆ ಶಿಕ್ಷೆ ಅಲ್ಲ, ಫಸ್ಟ್ ಆಫ್ ಆಲು. ಮತ್ತು ಕರ್ಮ ಅನ್ನೋದು ಪಾಪನೂ ಅಲ್ಲ. ಕರ್ಮ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದಾಗಿಂದ ಕನೆಕ್ಟ್ ಆಗಿರುವಂಥದ್ದು. ಸೊ ಕರ್ಮದಲ್ಲಿ ನಾನಾ ರೀತಿ ವಿಧಗಳು ಬರುತ್ತೆ, ಅದು ಮುಂದೆ ಮಾತಾಡ್ತಾ ಹೋಗ್ತೀನಿ. ಸೊ ಕರ್ಮ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬರೋ ಅಂಥದ್ದು. ಒಂದು ಹೆಲ್ತ್, ಒಂದು ರಿಲೇಶನ್ಶಿಪ್, ಒಂದು ಕೆರಿಯರು, ಮನಿ ಎಲ್ಲವೂ ಕೂಡ ಕರ್ಮದ ಆಧಾರಿತವಾಗಿ ನಮಗೆ ಫಲಗಳು ಸಿಗೋದು. ಯಾವ ಕರ್ಮದ ಆಧಾರಿತವಾಗಿ ಅಂದರೆ ಹಳೆಯ ಕರ್ಮದ ಆಧಾರಿತವಾಗಿಯಾ ಅಥವಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಈ ಫ್ಯಾಮಿಲಿನಲ್ಲಿ ಹುಟ್ಟಿದ್ದೀನಿ, ಬಟ್ ನಾನೇನೂ ಮಾಡಿಲ್ಲ, ಅಂದರೆ ನಾನೇನು ಕಾನ್ಷಿಯಸ್ ಆಗಿ ಏನೂ ಮಾಡಿಲ್ಲ. ನಂಗೆ ಈ ತಂದೆ ತಾಯಿಗಳು, ಈ ಊರು, ಈ ಜಾತಿ, ಈ ಸಮುದಾಯ, ವಾಟ್ ಎವರ್, ಈ ಒಂದು ಮಧ್ಯಮ ವರ್ಗ ಅಥವಾ ಬಡ ವರ್ಗ, ಅದು ನನ್ನ ಕರ್ಮನ, ಅದು ಯಾರ ಕರ್ಮ ಅದು ಆ್ಯಕ್ಚುಲಿ? ಅದು ನಮ್ಮ ಕರ್ಮ ಅಂತ ತಗೊಳಂಗಿಲ್ಲ, ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಹುಟ್ಟಿರೋದೇ ನಮ್ಮ ರೆಸ್ಪಾನ್ಸಿಬಿಲಿಟಿ. ನಮ್ಮ ಕರ್ಮವನ್ನು ಹೀಲ್ ಮಾಡಿಕೊಂಡು ನಮ್ಮ ವಂಶಸ್ಥ ಕರ್ಮನೂ ಹೀಲ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಾವು ಬಂದಿರೋದು. ನಮ್ಮನ್ನು ನಾವು ಹೀಲ್ ಮಾಡಿಕೊಂಡ್ರೆ ಅವ್ರದ್ದೆಲ್ಲ ಹೀಲ್ ಆಗಿಬಿಡುತ್ತೆ. ಓಕೆ, ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಓಕೆ, ಹೀಲ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಈ ಕರ್ಮದ ವಿಧಗಳು ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ಥರದ ಕರ್ಮಗಳು ಅಂತ ಹೇಳಿ, ಏನಿದು ಬೇರೆ ಬೇರೆ? ಸೊ 3 ರೀತಿ ಕರ್ಮಗಳು: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಅದನ್ನು ನಾವು ಈ ರೀತಿ ತಗೊಂಡ್ರೆ ಪಾಸ್ಟ್ ಲೈಫ್ ಕರ್ಮ, ಪ್ರೆಸೆಂಟ್ ಕರ್ಮ, ಆನ್ಸೆಸ್ಟರ್ಸ್ ಕರ್ಮ. ಯಾವುದೋ ಒಟ್ಟು ಒಂದು ಮಗುವಿಗೆ, ಒಂದು ವ್ಯಕ್ತಿಗೆ 9 ಜನ್ಮದ ಕರ್ಮ ಅಪ್ಲೈ ಆಗುತ್ತೆ. ಓಕೆ, ಅಂದರೆ ಒಂದು ಹುಟ್ಟುವಂಥ ಮಗು ಎಲ್ಲ ಮೆಮೊರೀಸು ತೊಗೊಂಡು ಬಂದಿರುತ್ತೆ. ತಾಯಿ ಹೊಟ್ಟೆಲಿದ್ದಾಗ, ತಾಯಿ ಹೊಟ್ಟೆಲಿ ಯಾಕೆ ಬಂದೆ, ಹೋದ ಜನ್ಮದ ಏನೇನಾಯಿತು ಎಲ್ಲವೂ ಇರುತ್ತೆ.
ಎಲ್ಲವೂ ಇರುತ್ತೆ. ಬಟ್ ಭೂಸ್ಪರ್ಶ ಆಗಿದ್ದ ಕೂಡಲೇ ದೇವರು ಮರೆಸ್ಬಿಡ್ತಾನಂತೆ. ಯಾಕೆಂದರೆ ಈಗ ಏನು ಮಾಡಿಲ್ದಲೆ ಇವನು ಅದು ಮಾಡ್ದ ಇದು ಮಾಡ್ದ ಅಂತ 10 ವರ್ಷದ ಹಾಗೆ ಸಾಧಿಸುವಂಥ ಕಾಲ ಇದು ಕಲಿಯುಗ. ಇನ್ನು 3 ಜನ್ಮದ ಇವ್ನು 4ನೇ ಜನ್ಮದಲ್ಲಿ ಅದು ಮಾಡಿದ್ದ ಇದು ಮಾಡಿದ್ದ ಅಂತ ನೆನ್ಪಿಟ್ಕೊಂಡು ಹಾಗೆ ಸಾಧಿಸು ಅಂತ ಚಾನ್ಸಸ್ ಇರುತ್ತೆ ಅಂತ. ಹಾಗಾಗಿ ಭೂಸ್ಪರ್ಶ ಆದ ಕೂಡಲೇ ಆ ಮಗುವಿಗೆ ಯಾವ ಒಂದು ಮೆಮೊರಿ ಕೂಡ ಇರಲ್ಲ, ಈ ಜನ್ಮದಷ್ಟೇ ಇರುತ್ತೆ, ಈ ಕ್ಷಣದ ಮೆಮೊರಿ ಮಾತ್ರ ಇರುತ್ತೆ. ಸೊ ಅದರ ಜೊತೆ ಆನ್ಸಿಸ್ಟರ್ಸ್ ಕರ್ಮ ಅಂದರೆ ತಂದೆ ತಾಯಿಯ ವಂಶಸ್ಥರು ಮಾಡಿರೋ ಕರ್ಮ ಕೂಡ ನಮಗೆ ಬರುತ್ತೆ. ತಂದೆ ತಾಯಿ ಆನ್ಸೆಸ್ಟರ್ಸ್ ಮಾಡಿರೋ ಹೌದು ಹೌದು, ಇಡೀ ವಂಶದಲ್ಲಿ. ಅದಕ್ಕೆ ಶ್ರಾದ್ದ ತರ್ಪಣ ಅವರಿಗೆ ಮಾಡಬೇಕಾದ ಕಾರ್ಯಗಳನ್ನ ಕರೆಕ್ಟಾಗಿ ಮಾಡಬೇಕು. ಹಾಂ, ಎಲ್ಲ ಶ್ರಾದ್ದಾದಿ ಕರ್ಮಗಳನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು. ಇಲ್ಲ ಅಂದರೆ ಈ ವಂಶಸ್ಥರಿಗೆ ಅದೇ ಬರುತ್ತೆ. ಇನ್ನು ಎಷ್ಟೋ ಜನ ಏನೋ ಒಂದು ಮಾಡ್ಕೊಂಡು ಸತ್ತಿರ್ತಾರೆ ಅಥವಾ ಡಿಪ್ರೆಷನೆಲ್ಲ ಹೋಗಿ ಸತ್ತಿರ್ತಾರೆ. ನಾನು ಅನ್ಭೋಗಿಸಿರೋ ನೋವು ಈ ಒಂದು ಫ್ಯಾಮಿಲಿಲಿ ಬರೋವಂಥ ಎಲ್ಲ ಹೆಣ್ಮಕ್ಳಿಗೆ ಬರಲಿ, ಅಥವಾ ಈ ಹೆಣ್ಮಕ್ಳೆಲ್ಲ ಬರೋವಂಥ ಹೆಣ್ಮಕ್ಳಿಗೆ ಬಂಜ ಆಗಲಿ, ಇದೆಲ್ಲ ಶಾಪ, ಕರ್ಸ್, ಅದೆಲ್ಲ ವಂಶಸ್ಥರಿಂದ ಸಿಗೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಆ್ಯನ್ಸಿಸ್ಟರ್ಸ್ದು ತಂದೆ ತಾಯಿದು ವರ್ಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ನಮ್ಮಲ್ಲಿ ಇರುತ್ತಂತೆ. ಅವರ ಬಿಲೀಫ್ ಕೂಡ ನಮ್ಮ DNA ಸೇರಿರುತ್ತೆ. ಇವತ್ತು ನಾವೇನು ಒಂದೊಂದು ಮಾತಾಡ್ತಿದ್ದೀವಿ, ಇದು ಯಾವುದೂ ನಮ್ದಲ್ಲ. ನಮ್ಮ ತಂದೆ ತಾಯಿ, ನಮ್ಮ ತಾತ ಅಜ್ಜಿ ಯಾವ ರೀತಿ ಅವರ ಆಲೋಚನೆ, ಅವರ ಬಿಲೀಫ್, ಅವರ ಫೀಲಿಂಗ್, ಅವ್ರ ಥಾಟ್ ಎಲ್ಲ ನಮ್ಮ DNA ಸೇರಿರುತ್ತೆ. ಸೊ ಹಾಗಾಗಿ 3 ರೀತಿ. ಜೊತೆಗೆ ಪ್ರೆಸೆಂಟ್ ಕರ್ಮ, ಅಟ್ ಪ್ರೆಸೆಂಟ್ ಮಾಡೋ ಕರ್ಮ ಕೂಡ ಕೌಂಟಿಂಗ್. ಈ ಕ್ಷಣ ನಾನು ಏನೋ ಒಂದು ಇರುವೇನೋ, ಏನೋ ಒಂದು ಸೊಳ್ಳೆನೋ ಮುಂದಿನ ಜನ್ಮದಲ್ಲಿ ಇದರಿಂದ ನಾನು ಹೋಗಲೇಬೇಕು. ಸೊ ಈ 3 ಕರ್ಮನೂ ಇದರಿಂದನೇ ನಮಗೆ ಫಲಾಫಲಗಳು. ಓಕೆ, ಈಗ ನಾವು ಅಂದರೆ ಸೊಳ್ಳೆನಂದ್ರೆ ಪ್ರತಿದಿನ ಸಾಯಿಸ್ತಾ ಇರ್ತೀವಿ, ಗೊತ್ತಿಲ್ಲದೇನೆ ಸಾಯಿಸ್ತೀವಲ್ಲ ಅಲ್ವಾ? ಮಕ್ಕಳು ಕೂಡ ಸಾಯಿಸ್ತಾರೆ, ಯಾವುದೊಂದು ಹುಳನ್ನು ಸಾಯಿಸ್ತಾರೆ. ಅಂದರೆ ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ಲಿ ಗೊತ್ತಿದ್ದು ಮಾಡೋ ತಪ್ಪು ದೊಡ್ಡ ಅಪರಾಧ. ಗೊತ್ತಿಲ್ದಲ್ಲೇ ಮಾಡಿದ್ದೀನಿ, ತಪ್ಪಾಗೋಗಿದೆ, ಅದಕ್ಕೆ ಪಶ್ಚಾತ್ತಾಪ ಪಟ್ಕೊಂಡು ತಿದ್ಕೊಳ್ಳೋದೇನೆ ಈ ಕರ್ಮ ಹೀಲಿಂಗ್. ಓಕೆ, ಸೊ ಈಗ ಕರ್ಮ ಹೀಲಿಂಗ್ ಅಂದರೆ ಏನು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಎಲ್ಲ ಥರದ ಕರ್ಮಗಳನ್ನೂ ಹೀಲ್ ಮಾಡೋಕ್ಕಾಗತ್ತಾ ಇದರಲ್ಲಿ, ಅಥವಾ ನಾವು ಮಾಡುವಂಥ ಕರ್ಮಗಳನ್ನ ಹೀಲ್ ಮಾಡ್ಕೊಳಕ್ಕಾಗತ್ತಾ, ಹೇಗೆ? ಖಂಡಿತ, ನಮ್ಮನ್ನು ನಾವು ಹೀಲ್ ಮಾಡಿಕೊಂಡ್ರೆ ನಮ್ಮ ವಂಶಸ್ಥರು ಕರ್ಮ ಕೂಡ ನಾವು ಹೀಲ್ ಮಾಡ್ಬೋದು. ನಮ್ಮನ್ನು ನಾವು ಹೀಲ್ ಮಾಡಿಕೊಂಡ್ರೆ ಸಾಕು. ನಾವು ಆ್ಯಕ್ಚುಲಿ ಬರುವಾಗ ನಾವು ಯಾರನ್ನೂ ರಿಪೇರಿ ಮಾಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ. ಭಗವಂತ ಯಾವುದನ್ನು ಬದಲಾಯಿಸೋಕ್ಕೆ ನಮಗೆ ಟೂಲ್ ಕೊಟ್ಟಿಲ್ಲ. ನಮ್ಮನ್ನು ನಾವು ರಿಪೇರಿ ಮಾಡ್ಕೊಳ್ಳೋಕ್ಕೆ ನಮಗೆ ಟೂಲ್ ಕೊಟ್ಟಿದ್ದಾನೆ. ಸೊ ನಮ್ಮನ್ನು ನಾವು ಹೇಗೆ ಬೇಕೋ ನಾವು ಚೇಂಜ್ ಮಾಡ್ಕೊಳ್ಬೋದು. ಒಳ್ಳೆಯೂ ಇದೆ, ಕೆಟ್ಟದ್ದು ಇದೆ, ಪಾಪನೂ ಮಾಡ್ಬೋದು, ಪುಣ್ಯನೂ ಮಾಡ್ಬೋದು. ಸೊ ಹಾಗಾಗಿ ಪ್ರತಿಯೊಂದು ಕೂಡ ನಮ್ಮ ಮೇಲೆ. ಸೊ ನಾವು ಯಾರನ್ನೂ ಚೇಂಜ್ ಮಾಡೋಕ್ಕೆ ಬಂದಿಲ್ಲ. ಸೊ ನಮ್ಮನ್ನು ನಾವು ಹೀಲ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಹೀಲ್ ಆಗ್ತಾರೆ ಸರ್. ಓಕೆ, ಈಗ ನನ್ನ ಕ್ಲಾಸಿಗೆ ಬರೋರು ತಂದೆ ತಾಯಿ ಜೊತೆ ಎಷ್ಟೋ ವರ್ಷಗಳು ಮಾತು ಬಿಟ್ಬಿಟ್ಟಿರ್ತಾರೆ, ಏನೋ ಕಾರಣಾಂತರಗಳಿಂದ, ಅಥವಾ ದ್ವೇಷ ಇರುತ್ತೆ ಫ್ಯಾಮಿಲಿಲಿ. ಇವರು ಹೀಲ್ ಮಾಡಿಕೊಂಡ್ರೆ ಅದೇ ಗಾಯನೇ ಆ ವ್ಯಕ್ತಿಯಲ್ಲಿ ಇರುತ್ತೆ. ನಾವು ಅನ್ಕೊಂತೀವಿ ಅಷ್ಟೇ ನಮಗೊಂದೇ ಗಾಯ ಆಗಿದೆ ಅಂತ. ಈ ಗಾಯದ ಒಂದು ಚುಕ್ಕೆ ಆ ವ್ಯಕ್ತಿಯಲ್ಲೂ ಇರುತ್ತೆ. ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಸೊ ಪ್ರತಿಯೊಂದು ನಾವು ನೆಗೆಟಿವ್ ಅಂದ್ಕೊಂಡ್ರೆ ನೆಗೆಟಿವ್, ಪಾಸಿಟಿವ್ ಅಂದ್ಕೊಂಡ್ರೆ ಪಾಸಿಟಿವ್. ಸೊ ಹಾಗಾಗಿ ಒಬ್ಬರು ಹೀಲ್ ಆದರೆ ಇಡೀ ಮನೆಯಲ್ಲಿ ಎಲ್ಲರೂ ಹೀಲ್ ಆದಂಗೆ. ಓಕೆ, ಏನಿದು ಹೀಲಿಂಗ್ ಅಂದರೆ ಯಾವ ಥರ, ಅಂದರೆ ಇದು ಹೀಲ್ ಆಗೋಕ್ಕೆ ಅಥವಾ ಹೀಲ್ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ಬೇಕು ನಾವು? ಅಂದರೆ ಈಗ ಅದು ಒಂದು ಮಾರ್ನಿಂಗಿಂದ ಈವ್ನಿಂಗ್ ತನಕ ಕ್ಲಾಸ್ ಇರುತ್ತೆ. ಹಾಂ, 0 to 7 years ಅಲ್ಲಿ ಚೈಲ್ಡ್ಹುಡ್ ಆಗಿರುವಂಥ ಗಾಯ, ನಾಟ್ ಓನ್ಲಿ ಪಾಸ್ಟ್ ಲೈಫ್, ಪ್ರೆಸೆಂಟ್ ಆನ್ಸಿಸ್ಟರ್ಸ್, ಈ 3 ಅಲ್ಲ. ಚೈಲ್ಡ್ಹುಡ್ಡಲ್ಲಿ ಆಗಿರೋ ಗಾಯ ಕೂಡ ಹ್ಯಾಬಿಟ್ ಆಗಿ ಇವತ್ತು ಕನ್ವರ್ಟ್ ಆಗಿರುತ್ತೆ. ಚೈಲ್ಡ್ಹುಡ್ಡಲ್ಲಿ ಅಪ್ಪ ಅಮ್ಮ ಯಾವಾಗಲೂ ಜಗಳ ಮಾಡ್ತಿರೋದು ನೋಡ್ತಿದ್ರೆ, ಆ ಮಗು ದೊಡ್ಡದಾದ್ಮೇಲಿಂದ 25-30 ವರ್ಷ ಆದಮೇಲೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಆ ಮನೇಲಿ ಯಾರೋ ಬೆಡ್ ರಿಡನ್ ಆಗಿರೋದು ನೋಡ್ತಿದ್ರೆ, ಆರೋಗ್ಯದ ಬಗ್ಗೆ ಅದಕ್ಕೆ ಗೊತ್ತಿಲ್ಲದೆ, ನಾನು ಆಗಲೇ ಹೇಳಿದೆ, ಸಬ್ಕಾನ್ಷಿಯಸ್ ಮೈಂಡ್ ಏನಂದರೆ ಇದು ಅವ್ರದ್ದು ಇವ್ರದ್ದು ಅಪ್ಪ ಅಮ್ಮಂದು ನೋವು ಅಂತ ಗೊತ್ತಿಲ್ಲ. ಅದಕ್ಕೆ ಅಪ್ಪ ಅಮ್ಮ ಜಗಳ ಮಾಡ್ತಿದ್ದಾರೆ, ಅಯ್ಯೋ ಅಂದ್ಕೊಂಡ್ರೆ ಇದು ನಮ್ಮದೇ ಅಂದ್ಕೊಂಡ್ಬಿಡುತ್ತೆ. ಸೊ ಪ್ರತಿ ಸರಿ ಆ ಫೀಲ್ ಆಗ್ತಿದ್ದಂಗೆ ನಮ್ಮದು ಅನ್ನೋದು ಪರ್ಮನೆಂಟ್ ಆಗುತ್ತೆ. ಸೊ ಎವ್ರಿ ಟೈಮ್ ಆ ಫೀಲಿಂಗಿಗೆ ಏನು ಬೇಕೋ ಸಿಚುವೇಶನ್ನ ತಂದುಕೊಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕೂಡ ಇವತ್ತೇನು ನಡೀತಾ ಇದೆ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಪಾಸ್ಟ್ ಪ್ರೆಸೆಂಟ್ ಆನ್ಸಿಸ್ಟರ್ಸ್ ಜೊತೆ 0 to 7 years ಮುಖ್ಯ ಪಾತ್ರ ವಹಿಸುತ್ತೆ. 0 to 7 years ಯಾಕೆ ಅಷ್ಟೊಂದು ಮುಖ್ಯ ಪಾತ್ರ ವಹಿಸುತ್ತೆ? ಅವಾಗ ಆ್ಯಕ್ಚುಲಿ ನಮಗೇನು ಗೊತ್ತಿರಲ್ವಲ್ಲ ಅಲ್ವಾ? ನಮ್ಗೆ ಗೊತ್ತಿಲ್ಲಂಗೆ ನಾವೇನೋ ರಿಸೀವ್ ಮಾಡ್ಕೊಳ್ತೀವಿ ಅಂತಂದಮೇಲೆ ಅದು ನಮ್ಮ ಅಂದರೆ ಕಾನ್ಷಿಯಸ್ ಆಗಿ ಮಾಡಿಲ್ಲ ಅದು. ಹೌದು, ಅಂದರೆ 0 to 7 years ಏನಿದೆ, ತಾಯಿ ಹೊಟ್ಟೆಯಲ್ಲಿ ಮಗು
ಇದೆ ಅಂತ ಗೊತ್ತಾದ ಕ್ಷಣದಿಂದ, ಹಾರ್ಟ್ ಬೀಟ್ ಬಂದ ಕ್ಷಣದಿಂದ 7 ವರ್ಷ ಕೌಂಟಿಂಗ್ ಆಗುತ್ತೆ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂದರೆ ಆ 7 ವರ್ಷ ಏನೇನಾಗುತ್ತೆ ಎಲ್ಲವನ್ನ ತಗೊಂಡು 7 ವರ್ಷ ಆದಮೇಲೆ ಲಾಕ್ ಮಾಡ್ಕೊಳ್ಳುತ್ತೆ. 7 ವರ್ಷಕ್ಕೆ ಅದು ಏನು ತಗೊಂಡಿರುತ್ತೋ ಅದನ್ನು ನಮ್ಮ ಲೈಫಲ್ಲಿ ನಾವು ಹಾಗೆ ಅಂತ ಮಾಡುತ್ತೆ. ಓಕೆ. ಫಾರ್ ಎಕ್ಸಾಂಪಲ್, ಈಗ ಅಣ್ಣ ತಮ್ಮ ಇರ್ತಾರೆ ಅಥವಾ ಅಕ್ಕ ತಂಗಿ ಇರ್ತಾರೆ, ಡ್ರಾಯಿಂಗ್ ಬಿಡಿಸ್ತಾರೆ, ಅಮ್ಮಂಗೆ ಹೋಗಿ ತೊಗೊಂಡೋಗಿ ಕೊಡ್ತಾರೆ. ಅಮ್ಮ ಒಬ್ರದ್ದು ಚೆನ್ನಾಗಿದೆ, ಇನ್ನೊಬ್ರದ್ದು ಏನು ಹೇಳಲ್ಲ ಅಥವಾ ಚೆನ್ನಾಗಿಲ್ಲ. ಸೊ ಆ ಮಗುವಿಗೆ ಏನು ಫೀಲ್ ಆಯಿತು, ಅಮ್ಮ ನನ್ನನ್ನು ಲೈಕ್ ಮಾಡಲಿಲ್ಲ, ಫೀಲ್ ಏನೋ ಅನ್ವರ್ತಿನೆಸ್. ಅಮ್ಮ ಅಕ್ಕಂಗೆ ಮಾತ್ರ ಚೆನ್ನಾಗಿದೆ ಅಂದ್ಲು, ನನಗೆ ಹೇಳಲಿಲ್ಲ. ಸೊ ಅದೇನಾಯಿತು, ನನ್ನ ಯಾರೂ ಇಷ್ಟಪಡಲ್ಲ. ಆ ಒಂದು ಸಣ್ಣ ಫೀಲಿಂಗು ಸಬ್ಕಾನ್ಷಿಯಸ್ ಮೈಂಡ್ ಇನ್ನರ್ ಸೈಡ್ ಏನು ಅಂದ್ಕೊಳ್ಳುತ್ತೆ, ನಮ್ಮೊಳಗೊಂದು ಪುಟ್ಟ ಮಗು ಇದೆ. ನೀವು ಗಮನಿಸ್ಬೋದು, ನಿಮಗೆ ಕೋಪ ಬಂದಾಗ ಕೂಗಾಡ್ತೀವಿ. ಎಂಥ ದೊಡ್ಡ ವ್ಯಕ್ತಿ ಅದು ಕೂಗಾಡೋದು ಸಹಜ. ಯಾಕೆ ನಮ್ಮೊಳಗೊಂದು ಮಗುಗೆ ಹೀಲ್ ಆಗಿಲ್ಲ. ಆ 0 to 7 ಇಯರ್ಸ್ ತಂದೆ ತಾಯಿ ಜೊತೆ ಕಳೆದಿರೋಂಥ ಟೈಮ್ ಏನಿದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ 7 ವರ್ಷದಲ್ಲಿ ಹೆಲ್ತು, ರಿಲೇಷನ್ಶಿಪ್ಪು, ಕೆರಿಯರು, ಮನಿ. ನಾಳೆ ಅಪ್ಪ ತುಂಬ ಕಷ್ಟಪಟ್ಟು ದುಡಿತಾ ಇದ್ದರೆ, ಕಷ್ಟಪಡ್ತಾ ಇದೆ, ಬಡತನ ನೋಡಿದ್ರೆ ಈ ಮಗು 30 ವರ್ಷ ಆದಮೇಲಿಂದ ಸೇಮ್ ಅದನ್ನೇ ನೋಡುತ್ತೆ. ಸೊ 2 ಥರ ಆಗುತ್ತೆ. ಕೆಲವೊಬ್ರು ಅಯ್ಯೋ ಅಪ್ಪ ಅಮ್ಮ ಮಾಡಿದ ತಪ್ಪನ್ನು ನಾವು ಮಾಡಬಾರ್ದು ಅಂತ ಸೋಲ್ ಲೆವೆಲ್ ರೀಕರೆಕ್ಟ್ ಮಾಡ್ಕೊಳ್ಳುತ್ತೆ. ಸೋಲ್ ಬಂದಿರೋದೇ ರೀಕರೆಕ್ಷನ್ಗೆ. ಆ್ಯಕ್ಚುಲಿ 9 ರೀಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೋಲ್ ಬಂದಿರೋದು. 9 ಟೈಪ್ ಅಂದರೆ ನಮ್ಮಲ್ಲಿರೋ ಕೋಪ, ದ್ವೇಷ, ಜೆಲಸಿ, ಅನ್ವರ್ತಿನೆಸ್, ಸ್ಯಾಡ್ನೆಸ್, ಡಿಪ್ರೆಷನ್, ಫಿಯರ್, ಈ ಎಲ್ಲವನ್ನ ನಾವು ಸರಿ ಮಾಡ್ಕೊಳ್ಳೋಕ್ಕೆ, ರೀಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೋಲ್ ಬಂದಿರುತ್ತೆ. ಅಟ್ಯಾಚ್ಮೆಂಟ್ ಇಟ್ಕೊಂಡಾಗ ಇದರಿಂದ ನೋವಾಗುತ್ತೆ, ಅಟ್ಯಾಚ್ಮೆಂಟ್ ಬಿಡಬೇಕು. ಇದನ್ನು ಕೃಷ್ಣ ಅರ್ಜುನಿಗೆ ಹೇಳಿರೋದು. ಅದನ್ನು ನಾವು ಕರ್ಮದಲ್ಲಿ ನಾವು ನೋಡೋಕೆ ಹೋದರೆ, ಡೆಪ್ತಲ್ಲಿ ನೋಡೋಕೆ ಹೋದರೆ ಸೇಮ್ ಕೃಷ್ಣ ಅರ್ಜುನಿಗೆ ಭಗವದ್ಗೀತೆಯಲ್ಲಿ ಏನೇನು ಹೇಳಿದಾನೋ, ಮೋಹ ಇಟ್ಕೋಬೇಡ, ಕಾಮನೆ ಮಾಡಬೇಡ, ಯಾವುದು ನಂದು ಅಂತ ಅಪೇಕ್ಷೆ ಪಡಬೇಡ. ಸೊ ಎಲ್ಲವೂ ಕೂಡ ನಮ್ಮ ಕರ್ಮ ಹೀಲಿಂಗಲ್ಲಿ ಬರುತ್ತೆ. ನೀವು ಕರ್ಮ ಹೀಲಿಂಗ್ ಹೇಳ್ತಿರ್ಬೇಕಾದ್ರೆ ಒಂದು ವಿಚಾರ ಹೇಳಿದ್ರಿ, ಇನ್ನರ್ ಚೈಲ್ಡ್ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮ ಎದುರುಗಡೆ ಒಂದು ಬೊಂಬೆ ಕೂಡ ಇದೆ. ಹೌದು. ಸೊ ಅಂದರೆ ಇದು ಬೊಂಬೆ ಹೆಣ್ಮಕ್ಳು ಆಡುವಂಥ ಬೊಂಬೆ ಜಾಸ್ತಿ, ಗಂಡಸರು ಜಾಸ್ತಿ ಬೊಂಬೆಗಳು ನೋಡಿದರೆ ನಾವು ಕಾರ್ಗಳನ್ನ ಅಂದರೆ ವೆಹಿಕಲ್ಗಳನ್ನ ಆಡುವಂಥ ಇರುತ್ತೆ. ಬಟ್ ಮಕ್ಕಳು ಎಲ್ಲರೂ ಕೂಡ ಬೊಂಬೆಗಳ ಜೊತೆ ಆಟ ಆಡಿರ್ತೀವಿ. ಆಮೇಲೆ ಒಂದಷ್ಟು ವರ್ಷ ಆದಮೇಲೆ ನಾವು ದೊಡ್ಡವರಾಗಿದ್ದೀವಿ, ನಾವು ಬೊಂಬೆಗಳ ಜೊತೆ ಆಟ ಆಡಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನೀವು ಮಾತಾಡ್ತಾ ಹೇಳಿದ್ರಿ ಇನ್ನೂ ಇನ್ನರ್ ಚೈಲ್ಡ್ ಅಂತ ಅನ್ನೋ ಮಾತನ್ನು ಹೇಳಿದ್ರಿ. ಏನಿದು ಅದ್ರ ಬಗ್ಗೆ ಮಾತಾಡಿ. ನಮ್ಮೊಳಗೆ ಒಂದು ಹೀಲ್ ಆಗ್ದಲೇ ಇರೋದು. ಅಂದರೆ ಈಗ ಅಮ್ಮನಿಂದ ಪ್ರೀತಿ ಸಿಕ್ಕಿಲ್ಲ, ಈಗ ಒಂದು ಹೇಳಿದೆ ಡ್ರಾಯಿಂಗ್ ಅಮ್ಮ ಇಷ್ಟಪಟ್ಟಿಲ್ಲ, ಅದೇ ಸಾಕು. ಆಮೇಲೆ ನೆಕ್ಸ್ಟ್ ಸ್ಕೂಲಿಗೆ ಹೋದಾಗ ಅಯ್ಯೋ ಟೀಚರ್ ನನ್ನನ್ನು ಅಕ್ಸೆಪ್ಟ್ ಮಾಡಲಿಲ್ಲ, ಅಥವಾ ನಾನು ಮ್ಯಾಥ್ಸ್ ಕರೆಕ್ಟ್ ಮಾಡಿದ್ದೆ, ಅವಳಿಗೆ ಮಾತ್ರ ಗುಡ್ ಅಂದರು, ನಂಗೆ ಅಂದಿಲ್ಲ. ಇದೆಲ್ಲ ಉಂಡು ಸರ್, ಇದೆಲ್ಲ ಗಾಯ ಕೂತಿರತ್ತೆ. ಸೊ ಆಫ್ಟರ್ ಮ್ಯಾರೇಜ್ ಆದಮೇಲಿಂದ ಅಯ್ಯೋ ಹಸ್ಬೆಂಡಿಂದ ಪ್ರೀತಿನೇ ಸಿಗ್ತಾ ಇಲ್ಲ, ನಾನು ಇಷ್ಟು ಮಾಡಿದೆ ಅಪ್ರಿಸಿಯೇಷನ್ ಸಿಗ್ತಾ ಇಲ್ಲ, ಅಥವಾ ಪಾರ್ಟ್ನರಿಂದ ಲವ್ ಸಿಗ್ತಾ ಇಲ್ಲ, ತಂದೆ ತಾಯಿಯಿಂದ ಪ್ರೀತಿ ಸಿಕ್ಕಲಿಲ್ದವ್ರಿಗೆ ಮುಂದೆ ಎಲ್ಲವೂ ಕೂಡ ಸೇಮ್ ಅದೇ ಪ್ರಾಬ್ಲಮ್ಸೇ ಕ್ರಿಯೇಟ್ ಆಗುತ್ತೆ. ಸೊ 0 to 7 ಇಯರ್ಸ್ ತುಂಬಾ ಇಂಪಾರ್ಟೆಂಟ್ ಪೀರಿಯಡ್. ನಾನು ಇನ್ನರ್ ಚೈಲ್ಡ್ ಮೂಲಕ ಹೀಲಿಂಗ್ನ ಮಾಡಿಸ್ತೀನಿ. ಅಂದರೆ ಒಂದು ಬೊಂಬೆಯ ಮೂಲಕ. ಇದು ಬೊಂಬೆ ಅನ್ನಲ್ಲ, ದಿಸ್ ಈಸ್ ಮೀ ಅಂದರೆ ಇನ್ನರ್ ಚೈಲ್ಡ್ ಅಂತ. ನನ್ನೊಳಗಿರೋವಂಥ ವೂಂಡ್ಸ್ನ ನಾನು ಇದ್ರ ಮೂಲಕ ಕರ್ಮ ಹೀಲಿಂಗಲ್ಲಿ ಹೀಲ್ ಮಾಡಿಸ್ತೀನಿ. ಸೊ ಇದು ನನ್ನ ಗುರುತು ಅನ್ನೋ ಥರ ನಾನು ಕರ್ಮ ಹೀಲಿಂಗಲ್ಲಿ ಮಾಡಿ. ಹೇಗೆ ಮಾಡ್ತೀರಾ? ಅಂದರೆ ಇದರ ಜೊತೆ ಜಾಸ್ತಿ ಕನೆಕ್ಟ್ ಆಗೋದು, ಇದರ ಜೊತೆ ಮಾತಾಡೋದು. ಹೋ ಓಪನೊಪ್ಪನೋ ಟೆಕ್ನಿಕ್ ಕೂಡ ಅದರಲ್ಲಿ ಇದೆ. ಸಾರಿ, ಹೋ ಓ ಓಪನೊಪ್ಪನೋ. ಓಕೆ. ಹೋ ಓ ಪೋನೋ. ಹೋ ಓ ಅಂದರೆ ಆಗೋಗಿದೆ ಮಿಸ್ಟೇಕು, ಅದನ್ನು ರೀಕರೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸೋಲ್ ಬಂದಿರೋದು. ಪೋನೋ ಸರಿ ಮಾಡ್ಕೊತೀನಿ, ಯೂನಿವರ್ಸ್ ನನಗೆ ಮತ್ತೊಂದು ಚಾನ್ಸ್ ಕೊಡು. ನನಗೆ ಚೈಲ್ಡ್ಹುಡ್ಡಲ್ಲಿ ಆಗಿರೋವಂಥ ಗಾಯಗಳು ಏನಿದೆ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ನಮ್ಮ ಲೈಫಲ್ಲಿ. ಚೈಲ್ಡ್ಹುಡ್ಡಲ್ಲಿ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂದರೆ ಆ ವ್ಯಕ್ತಿಗೆ ಲೈಫ್ ಟೈಮ್ ಪ್ರೀತಿ ಅನ್ನೋದ್ರ ಬಗ್ಗೆನೇ ಅರಿವಿರಲ್ಲ, ಅವ್ರು ಇನ್ನೊಬ್ರು ಪ್ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ನಮ್ಮ ಸುತ್ತ ಇರೋರು ನಾವು ಕೆಟ್ಟವರು ಒಳ್ಳೆಯವರು ಅಂತ ಒಂದು ಲೇಬಲ್ ಕೊಟ್ಬಿಡ್ತೀವಿ. ಬಟ್ ಅದರ ಹಿಂದೆ ಅವರ ಎನ್ವಿರಾನ್ಮೆಂಟು, ಅವರ ತಂದೆ ತಾಯಿ, ಅವ್ರದ್ದೆಲ್ಲವೂ ಕೂಡ ಬರುತ್ತೆ. ಸೊ ಯಾರು ಹುಟ್ಟುತ್ತಾ ಕೆಟ್ಟವರು ಆಗಲ್ಲ, ಯಾರು ಹುಟ್ಟುತ್ತಾ ಒಳ್ಳೆಯವರು ಆಗಲ್ಲ. ಅವರಿಗೆ ಅರಿವಾಗ್ತಾ ಇದ್ದಂಗೆ, ಸೋಲ್ ಲೆವೆಲ್ ಅರ್ಥ ಆಗ್ತಿದ್ದಂಗೆ ಅವರಲ್ಲಿ ಬದಲಾವಣೆ ಆಗುತ್ತೆ. ಸೊ ನೀವು ಹೇಳಿದ ಹಾಗೆ ಈ ಇನ್ನರ್ ಚೈಲ್ಡ್ ಅಂದರೆ ಇದು ಬಹುಶಃ ಇದೆಲ್ಲವೂ ಕೂಡ ಡೀಟೇಲ್ಡಾಗಿ ನೋಡ್ಬೇಕಂದ್ರೆ ವರ್ಕ್ಶಾಪಲ್ಲಿ ನಾವು ಹೋಗ್ಬೇಕಂತ ಅನ್ಸುತ್ತೆ. ಅದು ಮಾರ್ನಿಂಗಿಂದ ಈವ್ನಿಂಗು ಸೊ ಅವರ್ ತಗೊಳತ್ತೆ. ಯಾಕೆಂದರೆ 1 ಅವರಲ್ಲಿ ನಾನು ತಿಳಿಸೋಕ್ಕೆ ತುಂಬ ಕಷ್ಟ ಅದು. ಕರೆಕ್ಟ್. ಯಾಕೆಂದರೆ ಅವ್ರವ್ರಿಗೆ ಆಗಿರೋ ಗಾಯಗಳು ಅವ್ರವ್ರಿಗೆ ಗೊತ್ತು. ನನ್ನ ಕರ್ಮ ಹೀಲಿಂಗಲ್ಲಿ ಅವರು ಅಳ್ತಾರೆ. ತಂದೆ ತಾಯಿ ಹೀಲಿಂಗ್ ಒಂದು ಇದೆ ಮೆಡಿಟೇಷನ್ನು. ಎಷ್ಟು ಅಳ್ತಾರೆ ಅಂದರೆ, ಮೇಡಮ್ ನಾನು ಇಷ್ಟು ವರ್ಷ ಅತ್ತೆ ಇಲ್ಲ, ಅಮ್ಮನಿಗೆ ಒಂದು
ಕ್ಷಮಾಪಣೆ ಕೇಳಬೇಕನ್ನೋದು ಕೂಡ ಬಂದಿರಲಿಲ್ಲ. ನಾನು ಇವತ್ತು ಮನಸ್ಫೂರ್ತಿಯಾಗಿ ಹೇಳ್ತೀನಿ, ಅಮ್ಮ ನಂಗೆ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಅಂತಾರೆ. ಅಪ್ಪ ಅಮ್ಮ ಏನಂದರೆ ಏನು ಮಾಡಿಲ್ಲ ಅಂತ ನೋಡ್ತೀವಿ. ಸೊ ಆ ವುಂಡ್ ಅಲ್ಲೇ ಉಳ್ಕೊಂಡಿರುತ್ತೆ. ಅಪ್ಪ ಅಮ್ಮನೇ ಮಾಡಿಲ್ಲ ಅನ್ನೋದು ಸಬ್ಕಾನ್ಷಿಯಸ್ ಮೈಂಡ್ ತೊಗೊಂಡಾಗ ಎಲ್ಲರಿಂದ ಮಾಡಿಲ್ಲ ಅನ್ನೋದೇ ಅದು ಮಾಡಿಸುತ್ತೆ. ಸೊ ನಾವು ಒಂದು ಫೀಲ್ ತೊಗೊಂಡ್ರೂ ಅದಕ್ಕೆ ನೂರಾರು ಕೊಡುತ್ತೆ ಕನೆಕ್ಷನ್. ಈಗ ದುಡ್ಡಿಲ್ಲ ಅಂತ ನೋಡಿದ್ರೆ ರಿಲೇಷನ್ಶಿಪ್ ಇಲ್ಲ, ಹೆಲ್ತ್ ಇಲ್ಲ, ಕೆರಿಯರ್ ಇಲ್ಲ, ಒಂದಕ್ಕೆ ಒಂದು ಕನೆಕ್ಟ್ ಆಗಿರುತ್ತೆ. ಒಂದಿದೆ ಅಂದರೆ ಎಲ್ಲವೂ ಇದೆ ಅಂತ ನೋಡುತ್ತೆ. ಬೇಸಿಕಲಿ ಆ ಇಲ್ಲ ಅನ್ನೋ ಭಾವ ಇದೆಯಲ್ಲ, ಅದು ನಿಮ್ಮನ್ನ ಎಲ್ಲ ಕಡೆ ಇಲ್ಲ ಅನ್ನೋ ಥರ ಹೌದು. ಅದರಲ್ಲಿ 0 to 7 years ಅಲ್ಲಿ ಆಗಿರುವಂಥ ಗಾಯನ ನೀವು ಹೀಲ್ ಮಾಡ್ಕೊಳ್ಳಿಲ್ಲ ಅಂದರೆ 30 ವರ್ಷದ ಮೇಲೆ ಮರುಕಳಿಸುತ್ತೆ. ಇದು ತುಂಬ ಕೇಸಸ್, ತುಂಬ ಆಲ್ಮೋಸ್ಟ್ ಆ ಕೇಸಸ್ ನಾನು ನೋಡಿದ್ದೀನಿ. ತಾಯಿ ಪ್ರೀತಿ ಸಿಕ್ಕಿಲ್ಲ, ನಂಗೆ ಇವತ್ತು ನನ್ನ ಗಂಡನಿಂದ ಪ್ರೀತಿ ಸಿಗ್ತಿಲ್ಲ ಅಂದವ್ರು ಹೆಚ್ಚು. ಅಮ್ಮ ತುಂಬ ಬೆಡ್ ರಿಡನ್ ಆಗಿದ್ರು, ಇವತ್ತು ಆರೋಗ್ಯದ ಸಮಸ್ಯೆ, ಹೆರಿಡಿಟ್ರಿ, ಇದೆಲ್ಲವೂ ಬರುತ್ತೆ ಸರ್. ನಾನು ಭಾಳ ಸಲ ನೋಡಿದ್ದೇನೆ, ಅಂದರೆ ತಂದೆ ಜೊತೆಗೆ ಯಾರಿಗೆ ರಿಲೇಷನ್ಶಿಪ್ ಸರಿ ಇರಲ್ವೋ ಗಂಡ ಜೊತೆ ಕೂಡ ರಿಲೇಷನ್ಶಿಪ್ ಸರಿ 100% ಒಳ್ಳೆ ಮಾತು ಹೇಳಿದೆ. ಒಂದು ಕರ್ಮ ಹೀಲಿಂಗಲ್ಲಿ ನಾವು ಡೆಪ್ತಿಗೆ ಹೋದಾಗ ನಮಗೆ ಅರಿವಾಗೋದು, ತಂದೆಯಲ್ಲಿ ನಾವು ಏನು ಕ್ಯಾರೆಕ್ಟರ್ನ ಹೇಟ್ ಮಾಡಿರ್ತೀವೋ, ಟು ಬಿ ಹಾನೆಸ್ಟ್ ಗಂಡ ಅಂಥವ್ರೇನೆ ಸಿಗ್ತಾರೆ ಅಥವಾ ಪಾರ್ಟ್ನರ್ ಹಾಗೆ ಸಿಗ್ತಾರೆ. ತಾಯಿಯಲ್ಲಿ ನಾವು ಏನು ಕ್ಯಾರೆಕ್ಟರ್ನ ಹೇಟ್ ಮಾಡಿರ್ತೀವೋ ಬರೋವಂಥ ಪಾರ್ಟ್ನರ್ ಹೆಂಡತಿ ಅದೇ ಇರುತ್ತೆ ಕ್ಯಾರೆಕ್ಟರು. ಇಲ್ಲ ಮಕ್ಕಳಲ್ಲಿ ಅದೇ ಗುಣ ನೋಡ್ತೀರ. ಎಷ್ಟೋ ಜನ ಇಲ್ಲ ಅಂತ ಕಮೆಂಟ್ಸ್ ಹಾಕ್ಬೋದು ನಾಳೆ ದಿನ, ಬಟ್ ಪುಣ್ಯ ಮಾಡಿರ್ತಾರೆ. ಬಟ್ ತಂದೆನ ಯಾರ್ಯಾರು ದ್ವೇಷ ಮಾಡಿರ್ತಾರೋ ಎಕ್ಸಾಕ್ಟ್ಲಿ ಅದೇ ಥರನೇ ಸಾಕಷ್ಟು ಕೇಸಲ್ಲಿ ನಾನು. ಯಾಕೆ ಹಂಗಾಗುತ್ತೆ ಅಂದರೆ ನಾವು ಯಾವುದನ್ನು ಹೇಟ್ ಮಾಡಬಾರ್ದು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಹುಟ್ಟುತ್ತಾ ಯಾರು ಕೆಟ್ಟವರಾಗಲ್ಲ, ಒಳ್ಳೆಯವರಾಗಲ್ಲ. ತಂದೆ ಯಾಕೆ ನಮಗೆ ಪ್ರೀತಿ ಸಿಕ್ಕಿಲ್ಲ ಅಂದರೆ ಆ ತಂದೆಗೆ ಅವರ ತಾಯಿ ಪ್ರೀತಿ ಕೊಟ್ಟಿಲ್ಲ. ಹೊಡಿತಾ ಬಡಿತಾನೆ ಪ್ರೀತಿ ಅಂತ ಆ ಮಗುವಿಗೆ ಕಲಿಸಿದಾಗ ನಮ್ಮ ತಂದೆ ಆದವರು ಕೂಡ ನಮಗೆ ಹೊಡಿತಾ ಬಡಿತಾನೆ ಹೇಳ್ಕೊಡ್ತಾರೆ ಅಥವಾ ಸಿಕ್ತಿಡ್ತಾರೆ. ಯಾಕೆಂದರೆ ಅವ್ರ ತಂದೆ ತಾಯಿ ಹೇಗೆ ನೋಡಿರ್ತಾರೋ ಸೇಮ್ ಅದೇ ಪ್ರೀತಿ ಅಂದ್ಕೊಂಡಿರ್ತಾರೆ. ಸೊ ಒಂದು ಮಗುವಿಗೆ ತಾಯಿ ಪ್ರೀತಿ ವೆರಿ ಇಂಪಾರ್ಟೆಂಟ್. ತಾಯಿ ತಂದೆ ಅಲ್ಲಿಂದನೇ. ಅದಕ್ಕೆ ಈಗ ನೀವು ತುಂಬ ರೀಲ್ಸ್ಗಳು ನೋಡ್ತಿರ್ಬೋದು. ಈಗೀಗ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೆ. ಒಂದು ರೀಲ್ಸ್ನ ನೋಡಿದೆ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮಗುವಿನ ಮೇಲೆ ಅಂತ. ಆ ತಾಯಿ ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ, ಗಂಡ ಬಂದ್ಬಿಟ್ಟು ಚೇರ್ ಹಾಕ್ತಾರೆ, ಪಾರ್ಟ್ನರ್ ಬಂದು ಚೇರ್ ಹಾಕ್ತಾರೆ, ಕುತ್ಕೊತಾರೆ, ಮತ್ತು ಇನ್ನೆಲ್ಲೋ ಕೆಲಸ ಮಾಡ್ತಿರ್ತಾರೆ. ಇದೇ ಥರ ಆಗ್ತಿರುತ್ತೆ. ಆ ಮಗು ಎಲ್ಲೋ ಒಂದು ಕಡೆ ನೋಡುತ್ತೆ, ಇದು ಅಬ್ಸರ್ವ್ ಮಾಡುತ್ತೆ. ತಂದೆ ಇಲ್ದಾಗ ಅಮ್ಮ ಕೂತ್ಕೋಬೇಕು ಅಂದಾಗ ತಕ್ಷಣ ಚೇರ್ ತೊಗೊಂಬಂದು ಇಡುತ್ತೆ. 2 ವರ್ಷದ ಮಗು, 2-3 ವರ್ಷದ ಮಗು. ಸೊ ಮಗುವಿನ ಮೇಲೆ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಮತ್ತೊಂದು ನೋಡಿದೆ, ತಂದೆ ಥರ ಎಲ್ಲ ರೆಡಿ ಮಾಡ್ಕೊಳತ್ತೆ, ತಂದೆ ಹೇಗಿರ್ತಾರೆ, ಕೊನೆಗೆ ಸಿಗರೇಟ್ ಇಟ್ಕೊಳ್ಳುತ್ತೆ. ಆ ಚಿಕ್ಕ ಮಗು ಮೈಂಡಲ್ಲಿ ಯಾಕಷ್ಟು ಅಂದರೆ ತಂದೆಯನ್ನು ನೋಡಿ ಅದು ಎಲ್ಲವನ್ನ ಗ್ರಹಿಸುತ್ತೆ. ಮಕ್ಕಳು ಹೇಳಿದ ಮಾತು ಕೇಳಲ್ವಂತೆ, ನೋಡಿ ಕಲಿತವಂತೆ. ನೀವು ಹೇಳಿ ಅದು ಮಾತು ಕೇಳಲ್ಲ, ಅದೇ ನೀವು ಮಾಡೋದನ್ನು ನೋಡಿ ಕಲಿತಾ ಹೋಗ್ತವೆ. ಕರೆಕ್ಟ್. ಸೊ ನಾವು ನಮ್ಮ ತಂದೆ ತಾಯಿದು ಇವತ್ತು ವರ್ಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ನಮ್ಮಲ್ಲಿ ಇರುತ್ತೆ. ನಮ್ಮ ಮಕ್ಕಳಿಗೆ ನಾವು ಅದೇ ಥರ ಶಿಕ್ಷಣ ಕೊಡ್ತೀವಿ. ನಮ್ಮ ತಂದೆ ತಾಯಿ ಹೇಗೆ ಕೊಡ್ತಾರೋ ನಾವು ಅದನ್ನೇ ಕೊಡ್ತೀವಿ. ಎಷ್ಟೋ ಸಾರಿ ನಮ್ಮ ತಂದೆ ತಾಯಿ ಹೇಳಿರೋ ಡೈಲಾಗ್ನ ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀವಿ ನಾವು, ನಮಗೆ ಗೊತ್ತಿಲ್ಲ, ಅನ್ಕಾನ್ಷಿಯಸ್ಲಿ. ಬಿಕಾಸ್ ಸಬ್ಕಾನ್ಷಿಯಸ್ ಮೈಂಡ್ ಏನಂದರೆ ಎಲ್ಲವನ್ನ ತೊಗೊಳುತ್ತೆ. ಆಲ್ ಟೈಮ್ ವಿಡಿಯೋ, ಆಲ್ ಟೈಮ್ ಕ್ಯಾಮ್ರಾ ಟೇಕರ್. ಈಗ ಆಗ್ತಿರೋದು ತೊಗೊಂಡಿರುತ್ತೆ, ಅದು ಟಿ ವಿಲಿ ಬರ್ತಿರೋದು ತೊಗೊಂಡಿರುತ್ತದೆ. ಸೊ ಅದಕ್ಕೆ ನೆಗೆಟಿವ್ ಆದಷ್ಟು ನೋಡಬಾರ್ದು. ಈ ಕ್ರೈಮ್ ನ್ಯೂಸು ಅದೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ. ಭಯದ್ದು ಹಾರರ್ ಮೂವಿ ತುಂಬ ಜನದ್ದು ನಾನು ನೋಡಿದ್ದೀನಿ. ಓಕೆ. ಬಟ್ ಈಗ ನಾವು 0 to 7 ಅದು ಇನ್ನು ಒಳ್ಳೇದನ್ನ ಅಷ್ಟೇ ತಗೊಳಕ್ಕಾಗಲ್ಲ, ನಾವು ಕೆಟ್ಟದ್ದು ಒಳ್ಳೇದು ಎರಡೂ ತಗೊಂಡಿರ್ತೀವಿ ಮತ್ತು ಅದು ನಮಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತೀವಿ. ಹೌದು. ಆಮೇಲೆ ನನಗೆ ಇದು ಸಿಕ್ಕಿಲ್ಲ, ಅಯ್ಯೋ ಅಮ್ಮ ನಂಗೆ ಈ ಟಾಯೇ ಕೊಡ್ಲಿಲ್ಲ, ಕೊನೆವರೆಗೂ ಉಳ್ಕೊಳತ್ತೆ. ನಾನು ಕರ್ಮ ಹೀಲಿಂಗ್ ಮಾಡುವಾಗ ಮಾಡಿಸ್ತೀನಲ್ಲ, ಗ್ರೂಪಲ್ಲಿ ಮಾಡಿಸ್ತೀನಿ, ಅವಾಗ ಅವರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅಂದಾಗ ಪ್ರತಿಯೊಬ್ಬರು ಅವ್ರು 0 to 7 years ಶೇರ್ ಮಾಡಿರ್ತಾರಲ್ಲ, ಇವತ್ತಿಗೂ ಅವ್ರಿಗೆ ಏನೇ ಸಿಕ್ಕಿದ್ರು ತೃಪ್ತಿ ಇರಲ್ಲ. ಅವತ್ತು ಟಾಯ್ ಸಿಕ್ಲಿಲ್ದಿದ್ದು, ಅವತ್ತೊಂದು ಸಣ್ಣ ಆಸೆ ಪಟ್ಟಿರ್ತಾರೆ, ಟಾಯ್ ಸಿಕ್ಕಿರಲ್ಲ, ಇವತ್ತು ಎಲ್ಲ ಸಿಕ್ತಿರತ್ತೆ, ಅವರಿಗೆ ಆ ಸಂತೃಪ್ತಿನೇ ಇರಲ್ಲ. ಅಥವಾ ಅಮ್ಮನಿಂದ ಪ್ರೀತಿ ಸಿಕ್ಕಿರಲ್ಲ, ಪಾರ್ಟ್ನರಿಂದನೂ ಪ್ರೀತಿ ಸಿಕ್ಕಿರಲ್ಲ. ತಂದೆಯನ್ನು ದ್ವೇಷ ಮಾಡಿರ್ತಾರೆ, ಆ್ಯಸ್ ಇಟ್ ಈಸ್ ನನ್ನ ಹಸ್ಬೆಂಡ್ ಹಾಗೆ ಇದ್ದಾರೆ ಮೇಡಮ್ ಅಂತಾರೆ. ಇಲ್ಲಿ ತಂದೆನ ಹೀಲ್ ಮಾಡಿದ್ರೆ ಹಸ್ಬೆಂಡ್ ಆಟೋಮೆಟಿಕಲಿ ಚೇಂಜ್ ಆಗ್ತಾರೆ. ನೀವು ಕೇಳಿದ್ರೆ ಯಾಕೆ ಹಾಗೆ ಅಂದರೆ ನಾವು ಯಾರನ್ನು ಹೇಟ್ ಮಾಡಬಾರ್ದು. ನಾವು ಅಲ್ಲಿ ಹೇಟ್ ಮಾಡಿದ್ದೀವಿ ಅಂದರೆ ಇಲ್ಲೂ ಅದೇ ರೀತಿ ಕಾಣಿಸ್ತಾರೆ. ಈಗ ನಮಗೆ ನಮ್ಮ ಕಣ್ಮುಂದೆ ಬೆಗ್ಗರ್ ನನಗೆ ಇಷ್ಟ ಇಲ್ಲ ಅಂದರೂ ಕೂಡ ಅವ್ರು ಬರ್ತಾನೆ ಇರ್ತಾರೆ. ಯಾಕೆ ಬೆಗ್ಗರು ಕೂಡ ಎಲ್ಲರಂತೆ ಅಂತ ನಾನು ಕಾಣೋವರೆಗೂ, ನನಗದು ರಿಯಲೈಸೇಷನ್ ಬರೋವರೆಗೂ ನನ್ನ ಮುಂದೆ ಬರ್ತಾನೆ ಇರ್ತಾರೆ. ಸೊ ಏನಂದರೆ ಸೋಲ್ ಬಂದಿರೋದು ಪಾಠ ಕಲೀಲಿಕ್ಕೆ. ಓಕೆ, ನಮ್ಮಪ್ಪ ಅಮ್ಮ ಹಿಂಗಿದ್ದಾರೆ, ಅವ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡ್ತೀನಿ.
ನನ್ನ ಪಾರ್ಟ್ನರ್ ಹಿಂಗಿದ್ದಾರೆ ನಾನು ಹಾಗೆ ಅಕ್ಸೆಪ್ಟ್ ಮಾಡ್ತೀನಿ. ಕೆಲವೊಬ್ರು ಇವ್ರು ಬದಲಾಗ್ತಾರೆ ಅಂದ್ಕೊಂಡು ಇವ್ರು ಬದಲಾಗ್ತಾ ಹೋಗ್ತಿರ್ತಾರೆ, ಇವ್ರು ತನ ಬಿಟ್ಟು ನಡ್ಕೊತಿರ್ತಾರೆ. ಯಾರನ್ನು ಬದಲಾಯಿಸೋಕ್ಕಾಗಲ್ಲ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೋದು. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರದು. ಸೊ ಹಾಗೆ ನಾವು ಕಾರ್ಮಿಕ್ ಹೀಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನೊಂದು ಇದರಲ್ಲಿ ಬರುವಂಥದ್ದು ತುಂಬ ಮುಖ್ಯವಾದ ವಿಚಾರ ಅಂದರೆ ರಿಲೇಷನ್ಶಿಪ್ಗಳಲ್ಲಿ ಏನು ನಾವು ಪಾರ್ಟ್ನರ್ ಬಗ್ಗೆ ಮಾತಾಡ್ತಾ ಇದ್ದಾಗ ಇದು ನಾವು ಏನು ಅನ್ಕೋತಾರೆ ತುಂಬ ಜನ ಅಂದರೆ ಈ ರಿಲೇಷನ್ಶಿಪ್ಪು ಈ ವ್ಯಕ್ತಿ ನನ್ನ ಲೈಫಿಗೆ ಬಂದದ್ದು ನನ್ನ ಕರ್ಮದ ಫಲ. ಅಂದರೆ ಈ ಗಂಡ ನಂಗೆ ಸಿಕ್ಕಿದ್ದು ನನ್ನ ಕರ್ಮದ ಫಲ, ಈ ಹೆಂಡತಿ ನಂಗೆ ಸಿಕ್ಕಿದ್ದು ನನ್ನ ಕರ್ಮದ ಫಲ. ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ನನಗೆ ಈ ವ್ಯಕ್ತಿ ಸಿಕ್ಕು ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾನೆ ಅಥವಾ ಕೊಡ್ತಾ ಇದ್ದಾಳೆ, ಸೊ ಇದು ನನಗೆ ಶಿಕ್ಷೆ, ಓಕೆ ಅನ್ನೋದೊಂದು ಅದೊಂಥರ ಪ್ರಿಸನ್ ಥರ. ಓಕೆ, ಈ ಥರ ಫೀಲಿಂಗು ಕೆಲವ್ರ ಮನಸ್ಸಲ್ಲಿರುತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ? ಇದರಿಂದ ಹೊರಗಡೆ ಬರೋದು ಹೇಗೆ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಪತಿನೂ ಇರ್ಬೋದು, ಪತ್ನಿ ಇರ್ಬೋದು, ಸುತ ಇರ್ಬೋದು, ಅಥವಾ ಮಗ ಇರ್ಬೋದು, ಮಗಳಿರ್ಬೋದು, ಎಲ್ಲ ಒಂದು ಋಣ ಕರ್ಮದಿಂದ. ನಾವು ಹೋದ ಜನ್ಮದಲ್ಲಿ ಆ ವ್ಯಕ್ತಿಗೆ ಖುಷಿ ಕೊಟ್ಟಿದ್ರೆ ಈ ಜನ್ಮದಲ್ಲಿ ಆ ಸೋಲ್ ಬಂದು ಖುಷಿ ಕೊಡುತ್ತೆ. ಇಟ್ಸ್ ಅನ್ ಅಗ್ರಿಮೆಂಟ್ ಸರ್. ಈಗ ಒಂದು ಮನೆ ಬಾಡಿಗೆಗೆ ಬಂದ್ವಿ ಅಂದರೆ ನಾನು 1 ವರ್ಷ ಇರ್ತೀನಿ. ಈ ಮನೇಲಿ ನಾನು ಈ ಜಾಗಕ್ಕೆ ನಾನು ಒಳ್ಳೇದು ಮಾಡಿದ್ದೆ ಹೋದ ಜನ್ಮದಲ್ಲಿ, ಒಳ್ಳೇದಿದ್ರೆ ನನಗೆ ಈ ಮನೆ ನಂಗೆ ಒಳ್ಳೇದು ಮಾಡುತ್ತೆ. ಇಲ್ಲ ಅಂದರೆ ಈ ಮನೆಗೆ ಬಂದಮೇಲೆ ಆಕ್ಸಿಡೆಂಟ್ ಆಯಿತು, ಇನ್ನೇನೋ ಆಯಿತು, ಮತ್ತೇನೋ ಆಯಿತು, ಅಪಘಾತ ಆಯಿತು, ಇನ್ನೇನೋ ಬರುತ್ತೆ. ಸೊ ಅದೇ ರೀತಿ ಇಟ್ಸ್ ಆಲ್ ಆ್ಯನ್ ಅಗ್ರಿಮೆಂಟ್. ಅಂದರೆ ನಾವು ಪ್ರೀವಿಯಸ್ ಕರ್ಮದಲ್ಲಿ ನಾನು ಡೆಪ್ತಲ್ಲಿ ಸ್ಟಡಿ ಮಾಡಿದಾಗ ನಂಗೆ ತಿಳಿದಿದ್ದು, ನಾವು ಸೋಲ್ ಮೀಟಿಂಗ್ ಮಾಡ್ತೀವಂತೆ. ಹೋದ ಜನ್ಮದಲ್ಲಿ ನಾವು ದುಡ್ಡಿನ ಬಗ್ಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಈ ಜನ್ಮದಲ್ಲಿ ನಾನು ನಿನಗೆ ದುಡ್ಡಿನ ಬಗ್ಗೆ ವ್ಯಾಲ್ಯೂ ಅರ್ಥ ಮಾಡಿಸ್ತೀನಿ ಅಂತ ಎದುರುಗಡೆ ಸೋಲ್ ಹೇಳೋದು. ಅಥವಾ ಒಂದು ಪ್ರೀತಿನ ಬೇಕಾಬಿಟ್ಟು ನಡ್ಕೊಂಡಾಗ ಈ ಜನ್ಮದಲ್ಲಿ ಪ್ರೀತಿಯ ಬಗ್ಗೆ ವ್ಯಾಲ್ಯೂ ತೋರಿಸ್ತೀನಿ, ನನಗೆ ಅರ್ಥ ಮಾಡಿಸ್ತೀನಿ. ಸೊ ಅತ್ತೆ ಮಾವ ಇರ್ಬೋದು, ಗಂಡ ಇರ್ಬೋದು, ಮಗ ಇರ್ಬೋದು, ಮಗಳಿರ್ಬೋದು, ತಂದೆ ತಾಯಿ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಎಲ್ಲರೂ ಇಸ್ ಅನ್ ಅಗ್ರಿಮೆಂಟ್. ಆ ಸೋಲ್ಗೆ ಪಾಠ ಕಲಿಸ್ಲಿಕ್ಕೆ ಬಂದಿರ್ತಾರೆ. ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಪಾಠ ಕಲೀಲೇಬೇಕು. ನೀವು ಪ್ರತಿಯೊಬ್ಬ ವ್ಯಕ್ತಿಯಿಂದ ಖುಷಿ ಪಾಠ ಕಲ್ತಿರ್ತೀರ. ಆ ವ್ಯಕ್ತಿ ಡಿಸಿಪ್ಲಿನ್ ಇದ್ದಾರೆ, ಒಂದು ಪ್ರೀತಿಯಿಂದ ಇದ್ದಾರೆ, ಆ ವ್ಯಕ್ತಿಯಿಂದ ಪ್ರೀತಿನೋ ಡಿಸಿಪ್ಲಿನೋ ಕಲ್ತ್ಕೊತೀರ. ಇನ್ನೊಬ್ಬರು ದ್ವೇಷ ಮಾಡ್ತಾ ಇರ್ತಾರೆ, ನಾನು ದ್ವೇಷ ಮಾಡಬಾರ್ದು, ದ್ವೇಷ ಮಾಡೋದ್ರಿಂದ ಈ ರೀತಿ ಆಗುತ್ತೆ ಅಂತ ತಿಳ್ಕೊತೀರ. ಸೊ ಪ್ರತಿಯೊಂದು ಪಾಠ. ಸೊ ಗಂಡ ಹೆಂಡತಿ ರಿಲೇಷನ್ಶಿಪ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಲೆಸನ್. ಅದು ನಮ್ಮ ಲೈಫಲ್ಲಿ ತಂದೆ ತಾಯಿ ಜೊತೆ ಕಳೆಯೋದಕ್ಕಿಂತ ಹೆಚ್ಚಿನ ಒಂದು ಏನು ಇಯರ್ಸು ನಮ್ಮ ಪಾರ್ಟ್ನರ್ಸ್ ಜೊತೆ ಕಳಿತೀವಂತೆ. ಸೊ ನಮ್ಮ ತಪ್ಪುಗಳನ್ನ ತಿದ್ದೋಕ್ಕೆ ಬಂದಿರುವಂಥ ಸೋಲ್. ಹಾಂ, ಅಲ್ಲ ನಾನು ಹಂಗೆ ಅನ್ಕೋಬೇಕು, ಅವರು ಕೂಡ ಹಂಗೆ ಅನ್ಕೋಬೇಕಲ್ವಾ? ಅವರಿಗೆ ಅದು ರಿಯಲೈಸೇಷನ್ ಅವ್ರು ನಾನು ಇವ್ರನ್ನ ಸರಿ ಮಾಡಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ರೆ ಜೈಲರ್ ಮತ್ತು ಕ್ರಿಮಿನಲ್ದು ಒಂದು ರಿಲೇಶನ್ಶಿಪ್ ಆಗ್ಬಿಡುತ್ತೆ. ಇಲ್ಲ, ಎಲ್ಲ ಸೋಲು ಪರಿಪಕ್ವ ಆಗ್ಬೇಕಂದ್ರೆ ಟೈಮ್ ತಗೊಳತ್ತೆ. ಕೆಲವೊಂದು ಸೋಲು ಓಲ್ಡ್ ಸೋಲ್ ಅಂತ ಹೇಳ್ತೀವಿ, ನೀವು ಕೇಳಿರ್ಬೋದು. ಇವ್ರು ತುಂಬ ಓಲ್ಡ್ ಸೋಲು. ಈ ನಂಬರ್ ವೈಸ್ ನೋಡಿದ್ರೆ ನ್ಯೂಮರಾಲಜಿಲಿ 3, 6 ಅದೆಲ್ಲ ಸ್ವಲ್ಪ ಓಲ್ಡ್ ಸೋಲ್ ಅಂತ. ಸೊ ಓಲ್ಡ್ ಸೋಲ್ ಅಂದರೆ ಆಲ್ರೆಡಿ ನಾಲೆಡ್ಜ್ ಇದೆ, ಜನ್ಮಾಂತರದಿಂದ ಆ ಜ್ಞಾನ ಇದೆ ಸೋಲಲ್ಲಿ. ನಿಮಗೊಂದು ಸಣ್ಣ ಏಟಾದರೆ, ಈಗ ಏನು ಬೇಡ ಸರ್, ಇಬ್ಬರು ವ್ಯಕ್ತಿಗಳಿರ್ತಾರೆ, ಅವ್ರಿಗೂ ಅದೇ ನೋವಾಗುತ್ತೆ, ಈ ವ್ಯಕ್ತಿಗೂ ಅದೇ ನೋವಾಗುತ್ತೆ. ಈ ವ್ಯಕ್ತಿ ಕೊಡುಕೊಳ್ಳದಲ್ಲೇ ಅಲ್ಲೇ ಕುತ್ಕೊತಾನೆ, ಅಯ್ಯೋ ನನಗೆ ನೋವು ಆಯಿತು, ನಂಗೆ ಅವಮಾನ ಆಯಿತು, ನಾನಿನ್ನು ಸಮಾಜದ ಮುಂದೆ ತಲೆ ಎತ್ಕೊಂಡು ಹೋಗಲ್ಲ, ನಾನೇನೋ ಮಾಡ್ಕೊತೀನಿ. ಇನ್ನೊಬ್ಬ ವ್ಯಕ್ತಿಗೆ ಅದೇ ನೋವು, ಅದೇ ಗಾಯ, ಅದೇ ಸಿಚುವೇಶನ್ ಬರುತ್ತೆ, ಎದ್ದು ನಿಂತ್ಕೊತಾನೆ, ಇಲ್ಲ ನಾನು ಸಾಧಿಸಿ ತೋರಿಸ್ತೀನಿ. ಸೊ ರಿಯಲೈಸೇಷನ್, ಇವ್ರು ನೋಡೋ ದೃಷ್ಟಿಕೋನ ಬೇರೆ, ಇವ್ರು ನೋಡೋ ದೃಷ್ಟಿಕೋನ ಬೇರೆ. ಬಟ್ ಎಲ್ಲ ಸೋಲು ಬಟ್ ಯೂನಿವರ್ಸ್ ಕೊಡುತ್ತೆ, ಅರ್ಥ ಮಾಡಿಸುತ್ತೆ, ಚಾನ್ಸ್ ಕೊಡುತ್ತೆ. ಅಂದರೆ ಒಟ್ಟು 3 ರೀತಿ ಬರುತ್ತೆ. ಬಟ್ ಕಾರ್ಮಿಕ್ ರಿಲೇಷನ್ಶಿಪ್ ತುಂಬ ಇವತ್ತಿನ ಕಲಿಯುಗದಲ್ಲಿ ಆಲ್ಮೋಸ್ಟ್ ಕಾರ್ಮಿಕ್ ರಿಲೇಷನ್ಶಿಪ್. ಎದುರುಗಡೆ ಪಾರ್ಟ್ನರ್ ನಿಮಗೇನೋ ಹೇಳ್ತಾ ಇದ್ದಾರೆ ಅನ್ನೋದು ನೀವು ತಗೋಬೇಕು. ಈಗ ನನ್ನೊಳಗೆ ಕೋಪ ಇದ್ದರೆ ಪಾರ್ಟ್ನರ್ ಬಂದು ಟ್ರಿಗರ್ ಮಾಡ್ತಿರ್ತಾರೆ, ಮೇಡಮ್ ಅವ್ರು ಟ್ರಿಗರ್ ಮಾಡ್ತಿದ್ದಾರೆ, ನಾನು ಟ್ರಿಗರ್ ಆದೆ ಅಂದರೆ ನನ್ನೊಳಗೆ ಏನಿದೆಯೋ ಅದನ್ನು ತೋರಿಸ್ಕೊಡ್ತಿರ್ತಾರೆ. ಹೆಂಗೆ ಅಂದರೆ ಮಿರರು, ನಮ್ಮ ಸುತ್ತ ಇರೋರೆಲ್ಲ ನಮ್ಮೊಳಗೆ ಏನಿದೆ ಅನ್ನೋದು ನಮ್ಮ ಕನ್ನಡಿ ಮುಂದೆ ಅವರು ನಡ್ಕೊಳ್ಳೋ ರೀತಿಯಿಂದ ನಮಗೆ ಗೊತ್ತಾಗುತ್ತೆ. ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಎದುರುಗಡೆ ವ್ಯಕ್ತಿ ನಮಗೆ ರೆಸ್ಪೆಕ್ಟ್ ಕೊಡ್ತಿರಲ್ಲ. ಸೊ ನಾವು ತಿಳ್ಕೊಬೇಕು, ನಮ್ಮನ್ನು ನಾವು ಪ್ರೀತಿಸ್ಕೊತಾ ಇಲ್ಲ, ಅದಕ್ಕೆ ಇವ್ರು ಹೆಂಗಂದಂಗೆ ಕೇರ್ ಮಾಡ್ತಿದ್ದಾರೆ ಅಂತ. ಸೊ ಈ ಪ್ರತಿಯೊಬ್ಬರು ನಮಗೆ ಕೈಗನ್ನಡಿತಾರ, ನನ್ನೊಳಗೆ ಏನಿದೆ ತೋರಿಸ್ತಾ ಇದ್ದಾರೆ. ಬಟ್ ರಿಲೇಷನ್ಶಿಪ್ ತುಂಬ ಒಂದು ಮೇಜರ್ ಲೆವೆಲ್. ಅದನ್ನು ನೀವು ಸರಿಯಾಗಿ ತಿಳ್ಕೊಂಬಿಟ್ರೆ ಆ ಸೋಲ್ ಏನಕ್ಕೆ ಬಂದಿದೆ, ನಾನು ಏನು ಪಾಠ ಕಲ್ತ್ಕೋಬೇಕು ಅಂತ ತುಂಬ ಗ್ರೋತ್ ಆಗಿಬಿಡ್ತೀರ. ಕೆಲವೊಂದು ಸೋಲ್
ಪಾರ್ಟ್ನರ್ ಆಗಿ ಬಂದು ಗ್ರೋತ್ ಮಾಡ್ತಾರೆ. ನೀನೇನಿಲ್ಲ, ನೀನು ಹಾಗೆ ಹೀಗೆ ಚುಚ್ಚಿ ಮಾತಾಡೋದು, ಇದು ಮಾಡೋದು, ಈ ಪಾರ್ಟ್ನರ್ಗೆ ಅರಿವಾಗ್ತಾ ಹೋಗುತ್ತೆ. ಅಯ್ಯೋ ನಾನು ಹಿಂಗಲ್ವಲ್ಲ, ನಾನು ಯಾಕೆ ಹಿಂಗಂತ ಇದ್ದಾರೆ, ನಾನು ಬದಲಾವಣೆ ಆಗಬೇಕು, ಈ ವ್ಯಕ್ತಿ ಅಂದ್ಕೊಂಡಂಗೆ ನಾನಲ್ಲ, ನಾನೇನೋ ಸಮಥಿಂಗ್ ಸ್ಪೆಷಲ್ ಅನ್ನೋದು ಒಳಗಡೆ ಬರ್ತಾ ಹೋಗುತ್ತೆ. ಅದೇನೋ ಗೈಡೆನ್ಸ್ ಅಂತಾರಲ್ಲ, ಆ ಥರ ಬರ್ತಾ ಹೋಗುತ್ತೆ. ಸೊ ನೀವು ಗ್ರೋತ್ ಆಗ್ತಾ ಹೋಗ್ತೀರಾ. ಆ ವ್ಯಕ್ತಿ ನಿಮಗೆ ಕೈ ತೋರಿಸ್ತಾನೆ ಇರ್ತಾರೆ, ಅವ್ರು ಅಲ್ಲೇ ನಿಂತಿರ್ತಾರೆ, ನೀವು ತುಂಬ ದೂರ ನಡ್ಕೊಂಡು ಹೋಗ್ಬಿಡ್ತೀರಾ. ನೀವು ಕರ್ಮ, ಸೋಲು, ಕೊನೆಗೆ ಸ್ಪಿರಿಚುಯಾಲಿಟಿಗೆ ಹೋಗ್ಬೋದು. ಒಬ್ಬೊಬ್ಬರು ಒಂದೊಂದಕ್ಕೆ ಹೋಗ್ತಾರೆ. ಅಂತಿಮವಾಗಿ ಹೋಗೋದು ಎಲ್ಲರೂ ಸ್ಪಿರಿಚುಯಾಲಿಟಿ. ಎಲ್ಲರೂ ಅಂದರೆ ಅಂಥ ಒಂದು ಶ್ರೀಮಂತ ಆದರೂ ಅಯ್ಯೋ ಸಾಕಪ್ಪ ದುಡ್ಡು, ಜೀವನ, ಮನೆ, ಆಸ್ತಿ, ಅಂತಸ್ತು ಇದೆಲ್ಲ ಅಲ್ಲ. ಫೈನಲ್ ಏನೋ ಒಂದಿದೆ ಅನ್ನೋದೇ ಹುಡ್ಕೋದು, ಫೈಂಡಿಂಗ್ ಮಾಡೋದೆ. ಆ ಲೆವೆಲ್ ಅರಿವಾಗಬೇಕು. ಅಷ್ಟು ಪೆಟ್ಟುಗಳು ಬೀಳದೆ ಮನುಷ್ಯ ಪರಿಪಕ್ವ ಆಗಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮದುವೆ ಆಗತ್ತೆ ಅಥವಾ ಒಂದು ಪಾರ್ಟ್ನರು ಎಲ್ಲ ಮ್ಯಾರೇಜ್ ಆಗುತ್ತೆ, ಎಲ್ಲ ಅಯ್ಯೋ ನಂದು, ನನ್ನ ಫ್ಯಾಮಿಲಿ, ನನ್ನ ಸಂಸಾರ, ನನ್ನ ಮಕ್ಕಳು, ಆಕೆಗೆ ಅಷ್ಟೇ ಜೀವನ ಆಗೋಗುತ್ತೆ. ಅದನ್ನು ಮೀರಿರಲ್ಲ. ಯಾವಾಗ ಆಕೆ ಹೊರಗಡೆ ಬರ್ತಾಳೆ ಅಂದರೆ ಮನೇಲಿ ಏನೋ ಒಂದು ಪ್ರಾಬ್ಲಮ್ ಬಂದಾಗ ಅಥವಾ ಪಾರ್ಟ್ನರ್ ಏನೋ ಟೀಕಿಸಿದಾಗ ಅಥವಾ ವ್ಯಾಲ್ಯೂ ಕೊಡಲಿಲ್ದಾಗ ಅಯ್ಯೋ ನಾನು ಇಷ್ಟೇ ಮಾಡ್ಕೊಂಡ್ಬಿಟ್ನಲ್ಲ, ನಂದೊಂದು ಲೈಫ್ ಅಂತ ಇದೆ, ನನ್ನನ್ನು ನಾನು ಕಂಡ್ಕೊಳ್ಬೇಕು, ನಾನು ಇಷ್ಟೇ ಅಲ್ಲ ಅಂತ ಆಕೆ ಜಾಬ್ಗೋ ಇನ್ನೆಲ್ಲೋ ಮತ್ತೆಲ್ಲೋ ಕಾನ್ಫಿಡೆನ್ಸ್ ಕಳ್ಕೊಂಡಿರೋವಂಥ ಆತ್ಮವಿಶ್ವಾಸ ಮತ್ತೆ ಪಡ್ಕೊಳ್ತಾಳೆ, 4 ಜನದ ಜೊತೆ ಬೆರೀತಾಳೆ. ಸೊ ಅಟ್ಯಾಚ್ಮೆಂಟ್, ಯಾವ ವ್ಯಕ್ತಿ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಅದಕ್ಕೆ ಹರ್ಟ್ ಆಗುತ್ತೆ. ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಏನಾದರೂ ತುಂಬ ಪ್ರೀತಿಸಿದ್ರೆ ಹರ್ಟ್ ಆಗುತ್ತೆ ಅಂತ ಕೇಳಿದ್ವಿ. ಯಾಕೆ ನೋವು ಸಹಜ ಅಂದರೆ ನೀನು ಅಲ್ಲೇ ಇರಬೇಡ, ನೀನು ಅದಕ್ಕೋಸ್ಕರ ಬಂದಿಲ್ಲ, ಹೂ ಐಯಾಮ್ ಅಂತ ತಿಳ್ಕೊಳ್ಳೋಕ್ಕೋಸ್ಕರನೇ ಬಂದಿರೋದು. ಈ ಸೋಲ್ ಜರ್ನಿ ತುಂಬ ಡೆಪ್ತ್. ಕರ್ಮದ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಡೆಪ್ತಿಗೆ ಹೋಗಬೇಕು. ಸೊ ಪ್ರತಿಯೊಂದು ಒಂದು ಪಾಠ. ಸೊ ಮಕ್ಕಳಿಂದನೂ ನಾವು ಕಲಿಯೋದಿರುತ್ತೆ, ತಂದೆ ತಾಯಿಯಿಂದ ಕಲಿಯೋದಿರುತ್ತೆ. ತಂದೆ ತಾಯಿ ಮಾಡಿರೋ ತಪ್ಪನ್ನು ಈ ವ್ಯಕ್ತಿ ಮಾಡಬಾರ್ದು ಅನ್ನೋದು, ಆ ಥರ ತಂದೆ ತಾಯಿ ಈಗ ನನ್ನ ತಂದೆ ತುಂಬ ಕುಡಿತಾರೆ ಅಂತ ಈ ವ್ಯಕ್ತಿ ಅಂತ ಇದ್ರೆ ನೀನು ಆ ತಪ್ಪನ್ನು ಮಾಡಬೇಡ ಅಂತ ಸೂಚನೆ ಕೊಡ್ತಾ ಇರುತ್ತೆ ಅಲ್ವಾ. ಕೆಲವೊಬ್ರು ಅದೇ ದಾರಿಗೇನೆ ಹೋಗ್ತಾರೆ ಅಲ್ವಾ. ಸೊ ಪ್ರತಿಯೊಂದು ಪಾಠ ನೋಡೋ ದೃಷ್ಟಿಕೋನದ ಮೇಲೆ ಹಸ್ಬೆಂಡ್ ವೈಫ್ ಕೂಡ ಒಂದು ಕಾರ್ಮಿಕ್. ಅದು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆ ವ್ಯಕ್ತಿ ನನಗೆ ಏನಕ್ಕೆ ಬಂದಿರೋದು, ಏನು ಪಾಠ ಕಲಿಸ್ಲಿಕ್ಕೆ, ನಾನೇನು ತಪ್ಪು ಮಾಡ್ತಿದ್ದೀನಿ, ಅದನ್ನು ಅವ್ರು ಕೇಳ್ಕೊಂಡ್ರೆ ಆನ್ಸರ್ ಸಿಗುತ್ತೆ. ಈಗ ನೀವು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ರಲ್ಲ, ನನ್ನ ಒಂದು ಪರ್ಸ್ನಲ್ ಪ್ರಶ್ನೆ ಅಂದರೆ, ನೀವು ಜನ್ಮಾಂತರಗಳನ್ನ ನಂಬ್ತೀರಾ? ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಆಬ್ವಿಯಸ್ಲಿ ಅಲ್ವಾ. ನೀವು ಕೂಡ ನಿಮ್ಮ ಪೂರ್ವಜನ್ಮ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ ಡಾಕ್ಟರ್ ವೈಷ್ಣವಿ? ಪೂರ್ವಜನ್ಮ ತಿಳ್ಕೊಂಡು ಪ್ರಯೋಜನ ಇಲ್ಲ. ನಾವು ಅದನ್ನ ವಾಪಸ್ ಹೋಗಿ ಇದು ಮಾಡೋಕ್ಕಾಗಲ್ಲ. ಈ ಜನ್ಮದಲ್ಲಿ ನಾವು ಹಳೆ ಜನ್ಮದ ಗತ ಪಾಪನೂ ಕೂಡ ನಾವು ಅಳಿಸ್ಬೋದು ನಮ್ಮ ಒಂದು ಸರಿಯಾದ ಪಾಸಿಟಿವ್ ಥಾಟಿಂದ. ಒಂದು ಒಳ್ಳೆ ಕರ್ಮ ಅಂದರೆ ಕ್ರಿಯೆ ಅಷ್ಟೇ, ಇಸ್ ನಥಿಂಗ್ ಬಟ್. ಪ್ರೆಸೆಂಟ್ ಕರ್ಮ ಚೆನ್ನಾಗಿರ್ಲಿ, ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ. ನಾವು ಪಾಸ್ಟ್ ಅನ್ನು ತಗೊಂಡು ಏನು ಮಾಡೋಕ್ಕಾಗಲ್ಲ. ಸೊ ಹಂಗಂದ್ರೆ ಹಳೆ ಕರ್ಮಗಳ ಬಗ್ಗೆ ಅಂದ್ರೆ ಲಾಸ್ಟ್ ಜನ್ಮದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ಜನ್ಮದಲ್ಲಿ ನಾವು ಕರ್ಮಗಳನ್ನ ಸರಿ ಮಾಡ್ತಾ ಹೋದ್ರೆ ಹಳೆ ಜನ್ಮದ ಏನು ಸಂಚಿತ ಅಂತಿರುತ್ತೋ ಅದು ಕೂಡ ಸರಿ ಆಗುತ್ತೆ ಅಂತ ಖಂಡಿತ. ಆನ್ಸೆಸ್ಟರ್ಸ್ ಕರ್ಮ, ಪಾಸ್ಟ್ ಲೈಫ್ ಕರ್ಮ, ಪ್ರೆಸೆಂಟ್ ಕೂಡ ಚೆನ್ನಾಗಾಗುತ್ತೆ. ಈ 3 ಕರ್ಮ ಚೆನ್ನಾಗಾಯಿತು ಅಂದರೆ ವ್ಯಕ್ತಿ ಗ್ರೋತ್ ಆಗ್ತಾರೆ. ನೋಡಿ, ಕೆಲವೊಂದ್ಸಲ ಏನಂದ್ರೆ ಈಗ ತಂದೆ ಒಂದು ಕೆಟ್ಟ ಹವ್ಯಾಸದಲ್ಲಿದ್ರೆ ಮಗ ಅದೇ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ. ಹೌದು ಅಲ್ವಾ? ಹೌದು. ತಂದೆ ಕೂಗಾಡೋದು ಕಿರ್ಚಾಡೋದು ಮಾಡಿದಾಗ ಈ ಮಗು ನೋಡ್ಕೊಂಡೇ ಬೆಳೆದಾಗ, ಮಗಳಿರ್ಬೋದು ಮಗ ಇರ್ಬೋದು, ಆಕೆಗೆ ಗೊತ್ತಿಲ್ಲದೆ ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ. ಪಾರ್ಟ್ನರ್ ಅಂತಾರೆ ನೀನು ಕೂಗಾಡ್ತೀಯಾ ಕಿರ್ಚಾಡ್ತೀಯ ಅಂತ. ಆಕೆಗೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ. 0 to 7 years ಈ ಪಾರ್ಟ್ನರ್ ಏನು ತೋರಿಸ್ತಾ ಇದ್ದಾರೆ, ನಿನ್ನೊಳಗೆ ಕೂಗಾಡೋದು ಕಿರ್ಚಾಡೋದು ಇದೆ. ನಾವು ಅದನ್ನು ನೋಡಲ್ಲ, ನಾವು ಬೇರೆದನ್ನು ನೋಡ್ತೀವಿ. ಬಟ್ ನಮ್ಮಲ್ಲೇನು ಅದು ರೀಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೋಲ್ ಬಂದಿದೆ. ಓ, ಅಪ್ಪನಿಂದ ನಾನು 0 to 7 years ತೊಗೊಂಡಿದ್ದೀನಿ, ಈ ಪಾರ್ಟ್ನರ್ ನನಗೆ ಕನ್ನಡಿಯಾಗಿ ತೋರಿಸ್ತಾ ಇದ್ದಾರೆ, ನನ್ನೊಳಗೆ ಇದು ಚೇಂಜ್ ಆಗಬೇಕು. ಓ, ನಾನು ಹಚ್ಕೊಂಡಿದ್ದೀನಿ, ಹಚ್ಕೊಳ್ಬಾರ್ದು, ನನ್ನ ಲೈಫ್ ಜರ್ನಿ ಇದು, ಇಷ್ಟೇ ಅಲ್ಲ ಲೈಫು. ನಮ್ಮೊಳಗೆ ಕಳ್ಕೊಂಡಿರುವಂಥ ಆತ್ಮವಿಶ್ವಾಸನೂ ಮತ್ತೊಮ್ಮೆ ಚಿಗುರುತ್ತೆ ಯಾವುದೋ ವ್ಯಕ್ತಿ ನೋವು ಕೊಟ್ಟಾಗ. ಬಟ್ ಹಚ್ಕೊಳ್ಳೋದು ಅಂತ ಹೇಳಿದ್ರಲ್ಲ, ಅಂದರೆ ನಾವು ಅಟ್ಯಾಚ್ಮೆಂಟ್ ಇಲ್ಲ ಅಂದರೆ ಈಗ ಗಂಡ ಹೆಂಡತಿ ಮಧ್ಯೆ ಪ್ರತಿಯೊಬ್ಬರಿಗೂ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತಲ್ವಾ. ಅಟ್ಯಾಚ್ಮೆಂಟ್ ಇದ್ದೂ ಇರದೇ ಇರೋ ಹಾಗೇನೆ, ಅಥವಾ ಅಂದರೆ ನಾವು ಇಮೋಷನಲ್ ಡಿಪೆಂಡೆಂಟ್ ಆದರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಅವ್ರು ಟೈಮ್ ಕೊಡದೇ ಇದ್ದ ನಮ್ಗೆ ಹರ್ಟ್ ಆಗುತ್ತೆ ಅಲ್ವಾ. ಅವ್ರು ಮನೆಗೆ ಬರಲ್ಲ, ಫಾರ್ ಎಕ್ಸಾಂಪಲ್ ಗಂಡ ಮನೆಗೆ ಬರಲ್ಲ, ಬಂದು ಮಲ್ಕೋತಾರೆ ಊಟ ಮಾಡಿಕೊಂಡು, ಆಮೇಲೆ ಬೆಳಗ್ಗೆ ಎದ್ದು ಹೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಕೆಲಸ ಇಂಪಾರ್ಟೆಂಟ್ ಅಂತ. ಹೆಂಡತಿಗೆ ಅನ್ಸುತ್ತೆ ನನಗೆ ನಂದೇನು ವ್ಯಾಲ್ಯೂ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ಇದನ್ನ ಬಿಕಾಸ್ ಹಿ ಈಸ್ ಡೂಯಿಂಗ್ ಸಮಥಿಂಗ್ ಅಂತ ಬಿಡಬೇಕು, ಅಥವಾ ಹರ್ಟ್ ಆಗುತ್ತಲ್ಲ, ಅದನ್ನು
ಅದನ್ನ ಆ ಹರ್ಟನ್ನು ಹೆಂಗೆ ಹೌ ಯು ವಿಲ್ ಹ್ಯಾಂಡಲ್ ಸೊ ಅಟ್ಯಾಚ್ಮೆಂಟ್ ಇರೋದಕ್ಕೆ ಹರ್ಟ್ ಆಗ್ತಾ ಇದೆ. ಓಕೆ, ನನ್ನ ಹಸ್ಬೆಂಡ್ಗೆ ಇಷ್ಟು ಕೆಲಸ ಇದೆ, ಇಷ್ಟು ಕಾರ್ಯ ಇದೆ, ಅಥವಾ ನನಗೆ ವ್ಯಾಲ್ಯೂ ಕೊಡ್ತಿಲ್ಲ, ಟೈಮ್ ಕೊಡ್ತಿಲ್ಲ, ದಟ್ಸ್ ಓಕೆ. ನಂದೇನಿದೆ ಬೇರೆ ಆ ಟೈಮಲ್ಲಿ ನಾನು ಮಾಡ್ಕೊತೀನಿ, ನನಗೆ ನಾನು ಹರ್ಟ್ ಮಾಡ್ಕೊಳ್ಳೋದು ಬೇಡ. ಬಂದೇ ಬರ್ತಾರೆ, ಟೈಮ್ ಕೊಡ್ತಾರೆ. ಸೊ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಡೆಸ್ಪರೇಷನ್ ಆಗ್ತೀವಿ ಸರ್. ಓಕೆ ಓಕೆ. ಅಟ್ಯಾಚ್ಮೆಂಟ್ ನೀವು ಯಾವುದಾದ್ರೂ ಕೆಲಸ ಆಗಲಿ ಅಯ್ಯೋ ಯಾಕಾಗಿಲ್ಲ, ಯಾಕೆ ಸಿಗ್ತಿಲ್ಲ, ಡೆಸ್ಪರೇಟ್ ಆಗ್ತೀರಾ. ಡೆಸ್ಪರೇಟ್ ಆಗದಷ್ಟು ನಿಮ್ಮಿಂದ ಅದು ಇನ್ನಷ್ಟು ಮತ್ತಷ್ಟು ದೂರ ಆಗುತ್ತೆ. ಸೊ ಸೋಲ್ ಕಲಿಬೇಕಾಗಿರೋ ಪಾಠ ನಮಗೆ ನಾವು ರೆಸ್ಪೆಕ್ಟು, ಸೆಲ್ಫ್ ಟೈಮು, ವ್ಯಾಲ್ಯೂ ಇಂಪಾರ್ಟೆಂಟ್. ಭಾಳ ಚೆನ್ನಾಗಿದೆ ಈ ವಿಚಾರಗಳು. ಇನ್ನು ಕೆಟ್ಟ ಕರ್ಮಗಳನ್ನ ನಾವು ಸರಿ ಮಾಡ್ಕೊಳ್ಳೋದು ಅಂದರೆ ನಾವು ಮಾಡಿರುವಂಥ ಕೆಟ್ಟ ಕರ್ಮಗಳು ಅಂದ್ಕೊಳ್ಳಿ, ಅಥವಾ ನಮ್ಮ ಆ್ಯನ್ಸೆಸ್ಟರ್ ಇಂದ ಬಂದಿರುವಂಥ ಕರ್ಮಗಳಿರ್ಬೋದು. ಓಕೆ, ಈಗ ನಮ್ಗೆ ಗೊತ್ತಾಯಿತು, ನೀವು ಹೇಳಿದಾಗ ಗೊತ್ತಾಯಿತು, ನಮ್ಮ ತಂದೆ ತಾಯಿಗಳಿಂದ ನಾವು ಇದನ್ನು ಕಲ್ತ್ಕೊಂಡಿದ್ದೀವಿ, ನಮ್ಮ ಪಾರ್ಟ್ನರಿಂದ ಇದು ನಮಗೆ ಬರ್ತಾ ಇದೆ, ನಾನೇ ಮಾಡಿರುವಂಥ ತಪ್ಪುಗಳಿಂದ ನಂಗೆ ಇದಾಗ್ತಾ ಇದೆ ಅಂತ ಕೆಲವರು ಮನಸ್ಸಲ್ಲಿ ಅನಿಸಿರ್ಬೋದು, ನೋಡೋಂಥ ಮನಸ್ಸಲ್ಲೂ ಕೂಡ. ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಹಾಗಾದರೆ? ಇದನ್ನು ಸರಿ ಮಾಡ್ಕೋಬೇಕು ಅಂದರೆ ಕರ್ಮ ಹೀಲಿಂಗ್ ಕ್ಲಾಸಲ್ಲಿ, ವರ್ಕ್ಶಾಪಲ್ಲಿ ನಾನು ಮಾಡಿಸ್ತೀನಿ. ಇದು ಯಾವ ಕರ್ಮದಿಂದ ಬಂದಿದ್ದು? ಕೆಲವೊಬ್ಬರಿಗೆ ಮನಿ ಪ್ರಾಬ್ಲಮ್, ಪಾಸ್ಟ್ ಲೈಫ್ ಕರ್ಮ ಇರುತ್ತೆ. ಸೋಲ್ ಲೆವೆಲ್ ಅವರು ಒದ್ದಾಡಿರ್ತಾರೆ, ದುಡ್ಡಿಗೆ ಪರದಾಡಿರ್ತಾರೆ. ಅದಕ್ಕೆ ಸೋಲ್ ಲೆವೆಲ್ ಆಗಬಾರ್ದು ಗಾಯ ಅಂತ ಹೇಳ್ತೀವಿ. ನೋವಾಗಲಿ ನಲಿವಾಗಲಿ, ಈಗ ಫಾರ್ ಎಕ್ಸಾಂಪಲ್ ಹರ್ಟ್ ಆಗುತ್ತೆ, ಒಬ್ರಿಗೆ ನಾವು ಶಾಪ ಹಾಕ್ತೀವಿ, ವ್ಯಕ್ತಿ ಹಾಳಾಗಲಿ ಅಥವಾ ಈ ವ್ಯಕ್ತಿ ನಳ್ಳಾಡೋದು ನಾನು ನೋಡಬೇಕು ಅಂತ ಸೋಲ್ ಲೆವೆಲ್ ಆಸೆ ಪಟ್ಟಾಗ ಆ ಆಸೆ ಸೋಲಿಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಮೋಕ್ಷ ಸಿಗ್ಬೇಕಂದ್ರೂ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ, ನೀನು ಆಸೆ ಇನ್ನೂ ಇಟ್ಕೊಂಡಿದೆಯಲ್ಲ. ಸೊ ದೇವರು ಕೂಡ ಅದೇ ಹೇಳೋದು, ಆಸೆ ಇತ್ತು ಅಂದರೆ ಇಲ್ಲ. ಸೊ ಒಂದು ವೇಳೆ ಈ ಜನ್ಮದಲ್ಲಿ ಆ ವ್ಯಕ್ತಿ ನಳ್ಳಾಡೋದು ನಾವು ನೋಡಲ್ಲ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇನ್ನು 10 ಜನ್ಮ ಆ ವ್ಯಕ್ತಿ ಹುಟ್ಟೋದು ಸಾಯೋದು, ಇನ್ನು 10 ಜನ್ಮ ಬಿಟ್ಕೊಂಡು ನೀವು ಅವ್ರ ಜೊತೆ ಮತ್ತೆ ಕನೆಕ್ಟ್ ಆಗ್ತೀರಾ, ಯಾಕೆ ನೀವು ಆಸೆ ಇಟ್ಕೊಂಡಿದ್ದೀರಲ್ಲ. ಹಾಂ, ಸೊ ಅದಕ್ಕೋಸ್ಕರ ಸೋಲ್ ಲೆವೆಲ್ ಆಗೋವಂಥ ಗಾಯ ಏನಿದೆ ಅದು ಮಾಸ್ ಅಲ್ಲ. ಸೊ ಪಾಸ್ಟ್ ಲೈಫಲ್ಲಿ ಯಾವುದಾದ್ರು ಸೋಲ್ ಲೆವೆಲ್ ಗಾಯ ಆಗಿದ್ರೆ, ಈಗ ನೀವು ಹೇಳಿದ್ರಿ ಯಾಕೆ ಪಾರ್ಟ್ನರ್ ಈ ಥರನೇ ಸಿಗ್ತಾರೆ ಕಾರ್ಮಿಕ್ಕು, ಆ ವ್ಯಕ್ತಿ ಅದೇ ನೋವು ತಿಂದಿರ್ತಾರೆ. ಟೈಮ್ ಕೊಡ್ದಲೆ, ನಾವು ವ್ಯಾಲ್ಯೂ ಕೊಡ್ದಲೆ, ರೆಸ್ಪೆಕ್ಟ್ ಕೊಡ್ದಲೆ ಆ ವ್ಯಕ್ತಿಗೆ ನಾವು ನೋವು ಕೊಟ್ಟಿರ್ತೀವಿ. ನನ್ನ ನೋವು ನಿನಗೇನು ಅಂತ ಗೊತ್ತಾಗಬೇಕು, ಅರ್ಥ ಮಾಡಿಸ್ತೀನಿ ಅಂತ ಅವತ್ತು ಆ ಸೋಲು ನೋವು ಪಟ್ಟಿರುತ್ತೆ. ಇವತ್ತು ಹೆಸರು ಬೇರೆ ಆಗಿರ್ಬೋದು, ಸೋಲು ಬಂದು ದೇಹದಲ್ಲಿ ಕುತ್ಕೊಂಡು ನಮ್ಮ ಜೊತೆ ಹಾಗೆ ಇರುತ್ತೆ. ಅದಕ್ಕೆ ನೆನ್ನೆ ಚೆನ್ನಾಗಿದ್ರು, ಇವತ್ತಿನಿಂದ ಯಾಕೆ ಬದಲಾವಣೆ ಆದರು, ಬರುವಾಗ ಖುಷಿಯಿಂದ ಬಂದವರು ಯಾಕೆ ಚೂರಿ ಹಾಕಿದ್ರು, ಇದೆಲ್ಲವೂ ಸೋಲಲ್ಲಿ ಕೂತಿರುತ್ತೆ ಸರ್. ಸೋಲಲ್ಲಿ ದ್ವೇಷ ಇರುತ್ತೆ. ದ್ವೇಷ ಇಟ್ಕೊಂಡವರು ಇವತ್ತು ಪ್ರೀತಿ ಕೊಡ್ಬೋದು, ನಾಳೆ ದ್ವೇಷದಿಂದನೇ ಎಂಡು ಮಾಡ್ತಾರೆ. ಸೊ ಸೋಲ್, ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಆತ್ಮಕ್ಕೆ ಹೇಳಿ. ಆತ್ಮಕ್ಕೆ ಹೇಳಿದಾಗ ಆತ್ಮಕ್ಕೆ ತಟ್ಟುತ್ತೆ, ಅಂದರೆ ಮುಟ್ಟತ್ತೆ ನಾವು ಹೇಳೋದು. ಸೊ ನಮ್ಮ ಓಪನೋ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಯಾವುದೇ ವ್ಯಕ್ತಿಗೆ ನೋವು ಕೊಟ್ಟಿದ್ರು ಕೂಡ ಅವ್ರ ಫೋಟೋ ಇಟ್ಕೊಂಡು 108 ಟೈಮ್ಸ್ ಐ ಆಮ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು 108 ಟೈಮ್ಸ್ ಮಾಡೋದ್ರಿಂದ, ಇದು ಬೇಸಿಕ್ಕು. ಅಡ್ವಾನ್ಸ್ ಲೆವೆಲ್ ನಾನು ಕ್ಲಾಸಲ್ಲಿ ಹೇಳ್ತೀನಿ. ಸೊ ಬೇಸಿಕ್ ಲೆವೆಲ್ ಮಾಡಿದ್ರು ಕೂಡ ಆ ವ್ಯಕ್ತಿಗೆ ಹೀಲ್ ಆಗ್ತಾರೆ. ಆ ವ್ಯಕ್ತಿ ಬಂದು ಮಾತಾಡಿಸ್ತಾರೆ. ಬೇಕಾದರೆ ಪ್ರತಿಯೊಬ್ಬರು ವೀಕ್ಷಕರಲ್ಲಿ ಮಾಡ್ಬೋದು, ಯಾರ್ಯಾರು ಪಾರ್ಟ್ನರ್ಸ್ ಜೊತೆ ಮಾತುಕತೆ ಇಲ್ಲ, ಜಗಳ ಆಗಿದ್ರೆ ಅಥವಾ ಮನೆ ಬಿಟ್ಟು ಹೋಗಿದ್ರೆ ಅವ್ರು ಬರಬೇಕಂದ್ರೆ ಜಸ್ಟ್ ಬೇಸಿಕ್ ಲೆವೆಲ್ ಮಾಡಿದ್ರೆ ಸಾಕು, 108 ಟೈಮ್ಸು. ಬಟ್ ಕರ್ಮದ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಬೇಕು ಅಂದರೆ ಪಾಸ್ಟ್ ಲೈಫ್ ಕರ್ಮ, ಪ್ರೆಸೆಂಟ್ ಕರ್ಮ, ಆ್ಯನ್ಸಿಸ್ಟರ್ಸ್ ಯಾವ ಕರ್ಮದಿಂದ ಬಂದಿದೆ. ಈಗ ನಮ್ಮ ವಂಶಸ್ಥರು, ನಮ್ಮ ತಂದೆ ತಾಯಿ ರಿಲೇಷನ್ಶಿಪ್ ಪ್ರಾಬ್ಲಮ್ಮಲ್ಲೇ ಒದ್ದಾಡಿದ್ರು. ಅಂದರೆ ಪ್ರೆಗ್ನೆನ್ಸಿ ಜರ್ನಿಲಿ ಅಮ್ಮನಿಗೆ ಸಿಗಬೇಕಾದ ಬೈಕೆ ಆಗಲಿ, ಒಂದು ಗಂಡನ ಪ್ರೀತಿ ಆಗಲಿ, ಅದು ಸಿಕ್ಕಿಲ್ಲ ಅಂದರೆ ಈ ಮಗು ನಾಳೆ ಹುಟ್ಟಿದಾಗ ಅದಕ್ಕೆ ಗೊತ್ತಿಲ್ಲದೆ ರಿಲೇಷನ್ಶಿಪ್ ಪ್ರಾಬ್ಲಮ್ನ ಫೇಸ್ ಮಾಡುತ್ತೆ. ಸೊ ಇದೆಲ್ಲ ಆ್ಯನ್ಸಿಸ್ಟರ್ಸ್ ಕರ್ಮ. ಸೊ ಹಾಗೆ ನಾವು ಕರ್ಮಗಳನ್ನು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಮೇಡಮ್ ಹೇಳಿದ ಒಂದು ಎಕ್ಸ್ಪೆರಿಮೆಂಟ್ ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ನೀವು ಯಾರನ್ನಾದ್ರೂ ಹರ್ಟ್ ಮಾಡಿದರೆ ಅವರ ಮನಸ್ಸನ್ನು, ಅವ್ರ ಪಿಕ್ಚರ್ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಅವ್ರ ಪಿಕ್ಚರ್ನ ಎದುರುಗಡೆ ಇಟ್ಕೊಂಡು ನೀವು ಮೇಡಮ್ ಹೇಳಿದ ಒಂದಷ್ಟು ವಿಚಾರಗಳನ್ನ ಮಾಡಿದರೆ, ಅಂದರೆ ಆ ಒಂದು ಏನು ರಿಲೇಷನ್ಶಿಪ್ ಹಾಳಾಗಿರುತ್ತೆ ಅದು ಸರಿ ಆಗುತ್ತೆ. ಖಂಡಿತ ಸರ್, ಖಂಡಿತ. ಒಂದು 21 ಡೇಸ್ ಮಾಡಲಿ, ಬಹಳ ಬೇಗ ರಿಸಲ್ಟ್ ಸಿಗುತ್ತೆ. ಒಂದು ರೀತಿ ಟೆಲಿಪತಿ. ಐ ಆಮ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ ಸೇರಿಸಲೇಬೇಕು. ಯಾಕೆಂದರೆ ಪ್ರತಿಯೊಂದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಕ್ರೈಯಿಂಗ್, ಕ್ರಿಬ್ಲಿಂಗ್, ಕಂಪ್ಲೇಂಟ್. ಸೊ ನನ್ನ ಪಾರ್ಟ್ನರ್ ಹಾಗೆ, ನನ್ನ ತಂದೆ ತಾಯಿ ಹೀಗೆ, ನನ್ನ ಮಕ್ಳು ಹಿಂಗೆ ಅಂತ ಕಂಪ್ಲೇಂಟ್ ಮಾಡೋಕ್ಕಿಂತ ಇವರಿಂದ ನಾನು ಏನು ಪಾಠ ಕಲಿಬೇಕು, ನಾನೇನಕ್ಕೆ ಬಂದಿದ್ದೀನಿ, ಹೂ ಐ ಆಮ್. ಬರುವಾಗಲೂ ಖಾಲಿ ಹಾಳೆ, ಹೋಗುವಾಗಲೂ ಖಾಲಿ ಹಾಳೆ ಆಗಿ ಹೋಗಬೇಕು ಅಂದರೆ ಮಧ್ಯದಲ್ಲಿರೋ ಅಟ್ಯಾಚ್ಮೆಂಟು, ಮೋಹ, ಕಾಮನೆ ಎಲ್ಲವನ್ನ ಬಿಟ್ಟು ಹೋಗಬೇಕು ಅನ್ನೋದೇ ಫೈನಲ್. ವಂಡರ್ಫುಲ್.
ಸೊ ಕೊನೆಯದಾಗಿ ಒಂದು ವಿಷಯನ ಇಟ್ಕೊಂಡಿದ್ವಿ, ತಾಯಿಯ ಪ್ರೀತಿ ಅಂದರೆ ಒಂದು ಸೋಲ್ ಅಂದರೆ ನಾವೆಲ್ಲರೂ ಸೋಲೇ ಅಲ್ವಾ, ನಾವೆಲ್ಲ ಜೀವಾತ್ಮ ಅಂತಲೇ ನಮ್ಗೆ ಗೊತ್ತು. ಸೊ ಒಬ್ಬ ಮಗುವಿಗೆ ಅಂದರೆ ಒಂದು ಹುಟ್ಟಿರುವಂಥ ಒಂದು ಜೀವಿಗೆ ತಾಯಿಯ ಪ್ರೀತಿ ತುಂಬ ಮುಖ್ಯ ಅನ್ನೋ ಮಾತನ್ನು ತಾವು ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಇನ್ನೊಂದಷ್ಟು ಹೇಳ್ಬೋದು, ಯಾಕೆ ತಾಯಿಯ ಪ್ರೀತಿ ಮುಖ್ಯ ಆಗುತ್ತೆ ಅಂತ? ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಸೊ ತಾಯಿ ಪ್ರೀತಿ ಬಹಳ ಮುಖ್ಯ. ಏಕೆಂದರೆ ತಾಯಿ ಪ್ರೀತಿಯಿಂದ ಉಣಿಸಿ ಬೆಳೆಸಿ ಲಾಲನೆ ಪಾಲನೆ ಪೋಷಣೆ ಮಾಡಿದ್ರೆ ಆ ಮಗು ತನ್ನ ಮಗುಗೆ ಅದನ್ನೇ ಮಾಡುತ್ತೆ. ತಾಯಿ ಅದವಳು ಹೊಡೆದು ಬಡ್ದು ಸ್ಟ್ರಿಕ್ಟಲ್ಲಿ ಇಟ್ಟರೆ ಅವ್ರ ಮಕ್ಕಳನ್ನ ನೋಡಿ ಅವರು ಹೊಡೆದು ಬಡ್ದು ಸ್ಟ್ರಿಕ್ಟಲ್ಲಿ ಇಟ್ಟಿರ್ತಾರೆ. ಯಾಕೆಂದರೆ ವೀಕ್ಷಕರು ನೋಡ್ತಿದ್ದಾರೆ, ಜೆನ್ಯೂನ್ ಆಗಿ ಅವರು ಕಮೆಂಟ್ಸ್ ಮಾಡ್ಬೋದು, ನಾನು ಬರ್ಕೊಡ್ತೀನಿ. ಎಷ್ಟೋ ಜನ ಏನು ಆಲ್ಮೋಸ್ಟ್, ಯಾಕೆಂದರೆ ತಾಯಿ ಪ್ರೀತಿ ಬಹಳ ಮುಖ್ಯ. ಇವತ್ತು ತಾಯಿ ಪ್ರೀತಿ ಸಿಗ್ದಲ್ಲೇ ನೀವು ಕೇಳ್ಬೋದು, ಹಾಗಿದ್ರೆ ಅನಾಥ ಮಕ್ಳಿಗೆ ತಾಯಿ ಪ್ರೀತಿನೇ ಇಲ್ಲ ಅವ್ರದ್ದು ಹೇಗೆ? ಅದಕ್ಕೆ ಅವ್ರ ಲೈಫ್ ಟೈಮ್ ಕೂಡ ಅವರಿಗೆ ಯಾರ ಪ್ರೀತಿನೂ ಸಂತೃಪ್ತಿ ಅನಿಸಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ. ತಾಯಿ ಹೇಗೆ ನೋಡ್ಕೊಂಡಿರ್ತಾರೆ, ಹೇಗೆ ಬೆಳೆಸಿರ್ತಾರೆ, ಅದೇ ಬಹಳ ಮುಖ್ಯ. ಆ 0 to 7 years ನಾನು ಎಲ್ಲರಿಗೂ ನಾನು ಪ್ರತಿ ಸಾರಿಗೂ ಹೇಳ್ತೀನಿ, ನಿಮ್ಮ ಮನೇಲಿ 0 to 7 years ಇದ್ದರೆ ಮಕ್ಕಳು ದಯವಿಟ್ಟು ಅವ್ರಿಗೆ ಟೈಮ್ ಕೊಡಿ. ಯಾಕೆಂದರೆ ನನ್ನ ಹತ್ರ ಬಂದಿರುವಂಥ ಕೇಸಸ್ ತುಂಬ, ಅಮ್ಮ ಮಗಂದು ಜಾಸ್ತಿ ಬಂದಿರೋದು ಕೇಸಸ್ಸು. ಇವತ್ತು ತಾಯಿಗೆ ಟೈಮ್ ಇದೆ, ಮಗ ಟೈಮ್ ಕೊಡ್ತಾ ಇಲ್ಲ. ಅಮ್ಮ ಅಂತ ಕರೀದಲ್ಲೇ ನಂಗೆ ಇನ್ನೊಂದು ಇದು ಅಂದರೆ ಬೇಜಾರಾಗಿದ್ದೇನೆಂದರೆ, ಅಮ್ಮ ನಂಗೆ ಕಾಫಿ ಕೊಡು ತಿಂಡಿ ಕೊಡು ಅಮ್ಮ ಅಂತ ಕರಿಬೇಕಾಗತ್ತೆ ಅಂತ ಆ ಹುಡುಗ ಸ್ವಿಗ್ಗಿಲಿ ತರಿಸ್ಕೊತಾ ಇದ್ದಾನೆ. ಹಾಂ, ಇದು ನನಗೆ ಬಂದಿದ್ದ ಕೇಸು. ಯಾಕೆ ಅಂದರೆ ಆಕೆ ಗೌರ್ಮೆಂಟ್ ಟೀಚರ್. ಸೊ ಆಕೆ ಅತ್ತೆ ಹತ್ರ ಬಿಟ್ಬಿಟ್ಟು ಹೋಗ್ತಾಯಿದ್ರು. ಮಕ್ಳಿಗೆ ಏನು ಗೊತ್ತಾ, ಅಮ್ಮ ಅಂದ ತಕ್ಷಣ ಅಮ್ಮ ಕಣ್ಣಿಗೆ ಕಾಣಿಸ್ಬಿಡ್ಬೇಕು. ಇಲ್ಲ ಅಂದರೆ ಅಮ್ಮ ನನ್ನನ್ನು ಲೈಕ್ ಮಾಡ್ತಿಲ್ಲ, ಇಷ್ಟಪಡ್ತಿಲ್ಲ ಅಮ್ಮ ಅಂತ ನೋಡುತ್ತೆ ಹೊರತು ಅತ್ತೆ ಮಾವಂಗೆ ಅಥವಾ ಜಾಬಿಗೆ ಹೋಗ್ತಿದ್ದಾಳೆ ಅಮ್ಮಂಗೆ ಅದೇನು ಗೊತ್ತಿಲ್ಲ ಪುಟ್ಟ ಮಗುಗೆ, ಬೆಳೆಯೋ ಮಗುಗೆ. ಸೊ ಮಗು ಏನು ಥಿಂಕ್ ಮಾಡುತ್ತೆ, ಅಮ್ಮಂಗೆ ನಾನು ಇಷ್ಟ ಇಲ್ಲ. ಸೊ ಬೆಳೀತಾ 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 ಆ ಮಗುವಿನ ಮೈಂಡ್ ಸೆಟ್ಟಲ್ಲಿ ಅಮ್ಮ ಒಂದು ದುಶ್ಮನ್ ಆಗಿಬಿಡ್ತಾರೆ, ಶತ್ರು ಆಗಿಬಿಡ್ತಾರೆ. ಸಾಕಷ್ಟು ಜನ ಇವತ್ತು ಅಯ್ಯೋ ನನ್ನ ಮಗ ಚೆನ್ನಾಗಿದ್ದ, ಎಷ್ಟು ಚೆನ್ನಾಗಿದ್ದ 7 ವರ್ಷ ತನಕ, ಯಾಕೆ 14 ವರ್ಷಕ್ಕೆ ಇಷ್ಟು ಚೇಂಜ್ ಆದ ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ತುಂಬ್ಕೊಂಡಿದೆಯೋ 0 to 7 yearsಲ್ಲಿ ಆಗಿರುವಂಥ ಗಾಯ ಅದೇ 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 ಆಗೋದು. ಎಷ್ಟು ಜನ ತಾಯಂದ್ರನ್ನ ಹೇಟ್ ಮಾಡ್ತಿರ್ತಾರೆ, ನಾನು ಜೆನ್ಯೂನಾಗಿ ಹೇಳ್ತೀನಿ. 0 to 7 yearsಗೆ ಹೋಗಲಿ, ಅವ್ರ ತಾಯಿ ಅವರಿಗೆ ಟೈಮ್ ಕೊಟ್ಟಿರಲ್ಲ, ಪ್ರೀತಿ ಕೊಟ್ಟಿರಲ್ಲ. ಅದರ ಒಂದು ಎಫೆಕ್ಟೇ ಇವತ್ತಿನವರೆಗೂ ಅವ್ರ ತಾಯಿನ ದ್ವೇಷ ಮಾಡ್ತಿರ್ತಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ನೋಡಿದರೆ ನೋಡಿ, ಈಗ ಒಬ್ಬ ಹೆಣ್ಮಗಳು ಕೆಲಸ ಮಾಡ್ತಾಳೆ ಬಿಕಾಸ್ ಅವಳು ಫ್ಯಾಮಿಲಿನ ಸಪೋರ್ಟ್ ಮಾಡ್ಬೇಕಂತ ಮಾಡ್ತಿರ್ತಾಳೆ. ಹೌದು, ಓಕೆ. ಈ ಮಗು ಅಂದರೆ ಒಂದು ತುಂಬ ಚಿಕ್ಕ ಮಗು ಇದ್ದಾಗ ರಜೆ ತಗೋತಾರೆ. ಈಗ ಗೌರ್ಮೆಂಟ್ ಎಂಪ್ಲಾಯ್ ಎಷ್ಟು ದಿನ ರಜೆ ಸಿಗುತ್ತೆ? 3 ತಿಂಗಳು ಸಿಗುತ್ತೆ. ಪ್ರೈವೇಟಲ್ಲೂ ಅಷ್ಟೇ 3 ತಿಂಗಳು 6 ತಿಂಗಳು ಸಿಗ್ಬೋದು. ಅದಾನಂತರ ಕೆಲಸದವ್ರ ಜೊತೆಗೋ, ಅತ್ತೆ ಮಾವ ಜೊತೆಗೋ, ಇಲ್ಲ ಅವ್ರ ಅಮ್ಮನ ಜೊತೆಗೋ, ಇಲ್ಲ ಗಂಡ ಏನಾದರೂ ಟೈಮ್ ಕೊಡೋಕ್ಕೆ ಸಾಧ್ಯ ಗಂಡನ ಜೊತೆಗೋ ಹಿಂಗೆ ಬಿಟ್ಟು ಹೋಗ್ತಾರೆ. ಬಿಟ್ಟರೆ ಅಂದರೆ ಬೆಂಗಳೂರಲ್ಲೇ ಫಾರ್ ಎಕ್ಸಾಂಪಲ್ ಈಗ ನೋಡಿದರೆ ಯಾವ ತಾಯಿಗೆ 100% ಮಗುಗೆ ಟೈಮ್ ಕೊಡೋಕ್ಕಾಗಲ್ಲ. ಬಟ್ ನಾನು ಹೇಳೋದು ಅಲ್ಲಿವರೆಗೂ ದಯವಿಟ್ಟು ಕೆಲಸನ ಸ್ಕಿಪ್ ಮಾಡಿ. ಯಾಕೆಂದರೆ ಮುಂದೆ ನಿಮಗೆ ಟೈಮ್ ಇರುತ್ತೆ, ಮಕ್ಕಳು ಟೈಮ್ ಕೊಡಲ್ಲ. ಇದು ತುಂಬ ಕೇಸಸ್ ನಾನು ನೋಡಿ ಹೇಳ್ತಾ ಇರೋದು. ಈಗ ನೀವು ಫಿಲಮಲ್ಲೇ ನೋಡಿರ್ಬೋದು, ಒಂದು ಮಗುಗೆ ತಾಯಿಯ ಪ್ರೀತಿ ಮೇಯ್ನಾಗಿ ತಂದೆಗಿಂತ ತಾಯಿ ಇಂಪಾರ್ಟೆಂಟ್. ತಾಯಿ ಪ್ರೀತಿ, ಲಾಲನೆ ಪಾಲನೆ ಪೋಷಣೆ ಎಲ್ಲ ಸಿಕ್ಕಿತ್ತು ಅಂತ ಅಂದರೆ ಆ ಮಗು ಒಂದು ಒಳ್ಳೆ ಸಂಸ್ಕಾರ ಭರಿತವಾದ ಒಂದು ಒಳ್ಳೆ ಹೀರೋ ಅಂತ ತೋರಿಸ್ತಾರೆ. ಅದೇ ಒಂದು ಮಗುನ ತೊಗೊಂಡು ಬಂದು ರೋಡಲ್ಲೋ ಫುಟ್ಪಾತಲ್ಲೋ ಅಥವಾ ಒಂದು ಬಸ್ ಸ್ಟಾಪಲ್ಲೋ ಹಾಕಿದ್ರೆ ಆ ಮಗು ಮಳೆ ಗಾಳಿ ಬಿಸಿಲಿಗೆ ಒಡ್ಡಿ ಕೊನೆಗೆ ಅಯ್ಯೋ ಒಂದು ಊಟಕ್ಕೆ ಅವನು ಕೊಲೆಗಡಕನೋ ಸುಳ್ಳನೋ ಮೋಸ್ಗಾರನೋ ಆಗ್ತಾನೆ. ನೀವು ಅವ್ರಿಗಂತೀರ ಇವ್ರಿಗಂತೀರ ಅಲ್ವಾ? ಸೊ ತಾಯಿ ಪ್ರೀತಿಯಲ್ಲಿ ಆ ತಾಕತ್ತಿದೆ. ತಾಯಿ ಪ್ರೀತಿ ಎಲ್ಲವನ್ನ ಮರೆಸಿ ಒಂದು ಒಳ್ಳೆ ಉತ್ತಮ ಮನುಷ್ಯನಾಗೂ ಮಾಡುತ್ತೆ. ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂದರೆ ಆ ವ್ಯಕ್ತಿ ಯಾವ ಲೆವೆಲ್ ಬೇಕಾದರೂ ರಾಕ್ಷಸತ್ವ ಹೊಂದ್ತಾನೆ. ಬಟ್ ನನ್ನ ಒಂದು ಪ್ರಶ್ನೆ ಏನಂದರೆ, ಈಗ ಅಕಸ್ಮಾತ್ ನಿಮ್ಮ ತಾಯಿ ನಿಮಗೆ ತುಂಬ ಪ್ರೀತಿ ಮಾಡ್ತಾ ಇದ್ರು ಕೂಡ ಓಕೆ ಅವರು ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ. ಅಂದರೆ ಮಗುವಿಗೆ ಏನು ಮಗು ತಿಳ್ಕೊಂಡಿದೆ, ಈಗ ಅದರಲ್ಲಿ 50% 70% ಮಿಸ್ಕನ್ಸೆಪ್ಷನ್ ಇರ್ಬೋದು, ಮಿಸ್ ಇಂಟರ್ಪ್ರಿಟೇಷನ್ ಇರ್ಬೋದು. ನನ್ನ ತಾಯಿ ಟೈಮ್ ಕೊಡೋಕ್ಕಾಗಿಲ್ಲ, ಬಟ್ ನನ್ನ ತಾಯಿ ನನಗೆ ಇಷ್ಟಪಡ್ತಾ ಇದ್ಲು, ಸಂಜೆ ಬಂದಮೇಲೆ ಆದರೂ ನಂಗೆ ಪ್ರೀತಿಯಿಂದ ನೋಡ್ಕೋತಾ ಇದ್ಲು ಅನ್ನೋದಾದ್ರೂ ಮಗುವಿಗೆ ಮಗುಗೆ ಅರ್ಥ ಮಾಡಿಸ್ಬೇಕು. ಎಸ್, ಈಗ ಅದು ಈ ಒಂದು ವರ್ಕ್ಶಾಪ್ ಅಲ್ಲಿ ಅದನ್ನ ಮಾಡ್ತೀರಾ ನೀವು? ಕರ್ಮ ಹೀಲಿಂಗ್ ಅಲ್ಲಿ ಆ ಥರ ತಾಯಿ ಮಗ ದೂರ ಆಗಿದ್ರೆ, ಒಂದು ಸಂಬಂಧದಲ್ಲಿ ತೊಂದರೆ ಇದ್ರೆ, ನೋವಾಗಿದ್ರೆ, ಅದೆಲ್ಲವೂ ಈ ತಾಯಿ ಹೀಲ್ ಮಾಡಿಕೊಂಡ್ರೆ ಆ ಮಗನಿಗೆ ಈಸಿಯಾಗಿ ಹೀಲ್ ಆಗುತ್ತೆ.
ಈ ತಾಯಿ ಹೀಲ್ ಮಾಡ್ಕೊಂಡು ಮಗನೇ ಕಾಲ್ ಮಾಡಿ ಹೇಳ್ತಾನೆ. ಅಮೇರಿಕದಲ್ಲಿ ತಾಯಿ ಮಗ ಇದ್ದಿದ್ದು, ತಾಯಿ ಇಲ್ಲಿರೋದು, ಮಗ ಅಮೇರಿಕದಲ್ಲಿ ಇದ್ದಿದ್ದು. ಮಾತುಕತೆ ಬಿಟ್ಟು 12 ವರ್ಷ ಆಗೋಗಿತ್ತು. ಈ ತಾಯಿ ಕರ್ಮ ಹೀಲಿಂಗ್ ಕ್ಲಾಸಲ್ಲಿ ಅಟೆಂಡ್ ಮಾಡಿ ಹೀಲಿಂಗ್ ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ. ಮೆಡಿಟೇಷನ್ ಮುಗಿದು ಒಂದು 10 ನಿಮಿಷಕ್ಕೆ ಆ ಮಗನಿಂದ ಕಾಲ್ ಬಂತು. ಎಷ್ಟು ಅಂದರೆ ತುಂಬ ಅವರು ಖುಷಿಯಿಂದ ಮಾತಾಡೋದು, ಎಷ್ಟು ವರ್ಷ ಆಗಿತ್ತು ನನ್ನ ಮಗನ ವಾಯ್ಸ್ ಕೇಳ್ದಲೆ ಅಂತ. ಸೊ ಅಷ್ಟು. ಆಮೇಲೆ ರಿಲೇಷನ್ಶಿಪ್ದು ಅಷ್ಟೇ, ಮೆಡಿಟೇಷನ್ ಮಾಡಿಸ್ತಿದ್ದಾಗಲೇ ಅನ್ಬ್ಲಾಕ್ ಮಾಡಿರೋದುಂಟು. ಮನಿದು ಅಷ್ಟೇ, ಮನಿದಂತೂ 24 ಅವರ್ಸ್ ಮನಿ ಮಿರಾಕಲಲ್ಲಂತೂ ಇಮಿಡಿಯೇಟ್ ಬಂದುಬಿಡತ್ತೆ ಅಮೌಂಟು. ಕ್ರೆಡಿಟೆಡ್ ಅಂತ ಬಂತು ಅಂತ ನನ್ನ ಚಾನೆಲಲ್ಲಿ ನಾನು ಅದೆಲ್ಲ ಸಕ್ಸಸ್ ಸ್ಟೋರೀಸ್ ಹಾಕಿದ್ದೀನಿ. ಸೊ ಕರ್ಮ ಹೀಲ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಎಲ್ಲವೂ ಹೀಲ್ ಆಗುತ್ತೆ. ಸೊ ತಾಯಿ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಡಾಕ್ಟರ್ ವೈಷ್ಣವಿ ಹೇಳ್ತಾ ಇದ್ರು. ಈಗ ತಾಯಿ ಮತ್ತು ಮಗುವಿನ ಸಂಬಂಧದ ಬಗ್ಗೆ ನಮಗೆಲ್ಲ ಗೊತ್ತು. ಒಂದು ಮಗು ಹುಟ್ಟುತ್ತೆ ಮತ್ತು ತಾಯಿ ಅದನ್ನು ನೋಡ್ಕೋತಾಳೆ, ಅದೆಲ್ಲವೂ ಕೂಡ ನಾವು ಮಾತಾಡಿದ್ವಿ. ಆದರೆ ಕೆಲವೊಂದು ದುರದೃಷ್ಟ ಪ್ರಕರಣಗಳಲ್ಲಿ ಮಗು ಬರುತ್ತೆ, ಆದರೆ ಭೂಮಿಗೆ ಬರಲ್ಲ. ಅಂದರೆ ಗರ್ಭಪಾತ ಆಗಿ ಮಗು ಸುಮಾರು ಸಲ, 1 ಸಲ ಅಲ್ಲ 2 ಸಲ, ಸುಮಾರು ಸಲ ಆ ಥರ ಕೆಲವೊಂದು ಹೆಣ್ಮಕ್ಳು ಅನುಭವಿಸ್ತಾರೆ. ಮಿಸ್ಕ್ಯಾರೇಜ್ ಆಗುತ್ತೆ. ಮಿಸ್ಕ್ಯಾರೇಜ್ ಯಾಕೆ ಆಗುತ್ತೆ ಅನ್ನೋದಕ್ಕೆ ಮೆಡಿಕಲ್ ರೀಸನ್ಗಳನ್ನ ಕೊಡುತ್ತೆ. ಈ ಥರ ನೀವು ಬೇರೆ ಬೇರೆ ಏನೇನೋ ಹೇಳುತ್ತೆ, ಕೆಲವ್ರಿಗೆ ಏನು ಕಾರಣಗಳು ಇಲ್ಲದೆ ಆಗ್ಬೋದು. ಸೊ ಇದಕ್ಕೂ ಕೂಡ ಕರ್ಮ ಆ ಥರದ್ದು ಏನಾದರೂ ಕಾರಣ ಇರುತ್ತಾ? ಕರ್ಮನೂ ಇರುತ್ತೆ. ಹೋದ ಜನ್ಮದಲ್ಲಿ ಮಕ್ಕಳನ್ನು ಹೇಗಂದಂಗೆ ನೋಡಿಕೊಂಡ್ರೆ, ಆ ಮಗುವಿಗೆ ಸಿಗಬೇಕಾದ ತಾಯಿ ಪ್ರೀತಿ ಕೊಟ್ಟಿಲ್ಲ ಅಂದಾಗ ಆ ಮಗು ಒಂದು ಬೇಜಾರು ಮಾಡಿಕೊಂಡಾಗ ಅದು ತಟ್ಟತ್ತೆ. ಕರ್ಮದ ಆಧಾರಿತ ಕೂಡ ಒಂದು. 2ನೇದು, ಮಗು ಹೊಟ್ಟೆಯಲ್ಲಿದ್ದಾಗ ಈ ತಾಯಿ ಆದವಳು ಭಯದಲ್ಲಿ, ಗೊಂದಲದಲ್ಲಿ, ದುಃಖದಲ್ಲಿ, ನೋವಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಬೈಕೆ ಏನು ತೀರ್ತಾ ಇಲ್ಲ ಅಂದಾಗ, ಅಥವಾ ಅಯ್ಯೋ ಗಂಡ ನನ್ನ ಪ್ರೀತಿ ಮಾಡ್ತಾ ಇಲ್ಲ, ಟೈಮ್ ಕೊಡ್ತಿಲ್ಲ ಅಂದಾಗ ಆ ಮಗುವಿನ ಕಾಳಜಿನ ಮರೆತು, ಯಾಕೆಂದರೆ ಪ್ರೆಗ್ನೆಂಟ್ ಇದ್ದಾಗ, ಕನ್ಸೀವ್ ಇದ್ದಾಗ ತುಂಬ ಖುಷಿಯಾಗಿರಬೇಕು. ಯಾಕೆಂದರೆ ನಮ್ಮ ಒಂದು ಗರ್ಭಕೋಶದಲ್ಲಿ ಒಂದು ಲೇಯರ್ ಅಂತ ಇರುತ್ತೆ ಮಗುವಿಗೆ. ಆ 7 ಲೇಯರ್ ಇರುತ್ತೆ. ನಾವು ಪ್ರತಿ ಸರಿ ಫೀಲ್ ಮಾಡ್ತಾ ಇದ್ದಾಗ ಆ ಲೇಯರ್ ಒಡ್ಕೊತಾ ಬರುತ್ತೆ. ನೆಗೆಟಿವ್ ಅಂದರೆ ಮಗುವಿಗೆ ಬೀಳಬಾರ್ದು ಅಂತ ದೇವರು ಆ ಲೇಯರ್ನ ಮಾಡಿರ್ತಾನೆ. ಯಾವಾಗ ನಾವು ಗಾಢವಾಗಿ ಮೇಲಿಂದ ಮೇಲೆ ಡಿಪ್ರೆಷನ್ನು ಅಥವಾ ನೋವು, ಅಳೋದು, ದುಃಖ ಮಾಡ್ಕೊಳ್ಳೋದು, ಆ ಲೇಯರ್ ಓಪನ್ ಅಪ್ ಆಗಿ ಮಗುವಿನ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ ನೇರವಾಗಿ. ಅದು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಕನ್ಸೀವ್ ಇದ್ದಾಗ ಖುಷಿಯಾಗಿರಿ, ಮಗು ಜೊತೆ ಕನೆಕ್ಟ್ ಆಗಿ ಮಾತಾಡಿ. ಯಾಕೆ ಅಂದರೆ ಮಗು ಹೊಟ್ಟೆಲಿದ್ದಾಗ ಎಲ್ಲವನ್ನ ನೋಡುತ್ತೆ, ಎಲ್ಲವನ್ನ ಗಮನಿಸುತ್ತೆ, ಅದಕ್ಕೆ ಕೇಳುತ್ತೆ ಅಂತಾರೆ. ನನ್ನ ಮಗು ನನ್ನ ಜೊತೆ ಮಾತಾಡ್ತಾ ಇದೆ, ಹೊಡಿತಾ ಇದೆ ಅಂತ ಎಲ್ಲ ಫೀಲ್ ಮಾಡ್ತಾರೆ, ತಾಯಂದ್ರಿಗೆ ಗೊತ್ತಿರುತ್ತೆ. ಸೊ ಆ ಮಗು ಜೊತೆ ಕನೆಕ್ಷನ್ ಇದ್ದಾಗ ಆ ಮಗುವಿಗೆ ಗೊತ್ತಿಲ್ಲದಲೆ ಅಮ್ಮನಿಂದ ನಂಗೆ ಇಷ್ಟೊಂದು ಖುಷಿ ಸಿಗ್ತಾ ಇದೆ, ಈ ಖುಷಿ ನನಗೆ ಬೇಕು, ಸೊ ನಾನು ಈ ತಾಯಿನ ನೋಡಬೇಕು, ಹೊಟ್ಟೆಯಲ್ಲಿದ್ದಾಗಲೇ ಇಷ್ಟು ಖುಷಿ ಕೊಟ್ಟವಳು ನಾನು ಬಂದಮೇಲಿಂದ ಇಷ್ಟು ಅಪ್ಪಿಗೆ ಕೊಡ್ತಾಳೆ ಅಂತ ಆ ಮಗು ಫೀಲ್ ಮಾಡ್ಕೊಳ್ಳುತ್ತಂತೆ. ಡಾಕ್ಟ್ರು ಉಳಿದಲೇ ಇರುವಂಥ ಕೇಸು ಕೂಡ ಮಗು ಮನ್ಸು ಮಾಡಿದ್ರೆ ಉಳಿಯುತ್ತೆ. ಅದೇ ಆ ಮಗು ಅಂದರೆ ನಾವು ತಂದೆ ತಾಯಿ ನಮ್ಮನ್ನು ಚೂಸ್ ಮಾಡಲ್ಲ, ನಾವು ತಂದೆ ತಾಯಿನ ಚೂಸ್ ಮಾಡುತ್ತೀವಿ. ನಾವು ಎಷ್ಟೋ ಸರಿ ಹೇಳ್ತೀವಿ, ನೀನು ಯಾಕಮ್ಮ ಹಾಡ್ಕೊಂಡೆ, ನೀನು ಯಾಕಪ್ಪ ಹಾಡ್ಕೊಂಡೆ, ನಿಮಗೆ ಬೇಕಿತ್ತು ಅಂತ. ಬಟ್ ತಂದೆ ತಾಯಿ ಮಕ್ಕಳನ್ನ ಚೂಸ್ ಮಾಡಲ್ಲ, ಮಕ್ಕಳು ತಂದೆ ತಾಯಿನ ಚೂಸ್ ಮಾಡಿರ್ತಾರೆ. ಅಂದರೆ ನಮ್ಮ ಎನರ್ಜಿಗೆ, ನಮ್ಮ ಇದಕ್ಕೆ ನಾನು ಇವ್ರ ಮನೆಗೆ ಹೋಗಬೇಕು ಅಂತ ನಾವು ದೇವ್ರನ್ನ ಕೇಳಿರ್ತೀವಂತೆ. ಸೊ ಬಂದಾಗ ತಾಯಿಯಿಂದ ಪ್ರೀತಿ ಸಿಗ್ಲಿಲ್ದಾಗ, ಭಯ ಕೊಟ್ಟಾಗ, ಆ ಮಗು ಹೊಟ್ಟೆಯಲ್ಲಿದ್ದಾಗಲೇ ಅಯ್ಯೋ ಇವ್ರು ಇಷ್ಟೊಂದು ಭಯ ಕೊಡ್ತಾ ಇದ್ದಾರೆ, ನೋವಲ್ಲಿ ಇದ್ದಾರೆ, ಇನ್ನು ನಾನು ಬಂದಮೇಲಿಂದನೂ ಅಳಿಸ್ತಾರೇನೋ ಅಂತ ಅದು ವಾಪಸ್ ಹೋಗಿ ದೇವ್ರ ಹತ್ರ ಹೋಗಿ ಹೇಳತ್ತಂತೆ, ರಿಪೋರ್ಟ್ ಕೊಡುತ್ತಂತೆ, ನಂಗೆ ಇವ್ರ ಮನೆ ಬೇಡ, ಬೇರೆಯವ್ರ ಮನೆಗೆ ಕೊಡು ಅಂತ. ಸೊ ಕನ್ಸೀವಲ್ಲಿ ಈ ರೀತಿ ಅದಕ್ಕೆ ಖುಷಿಯಾಗಿರಿ. ಡಾಕ್ಟ್ರು ಉಳಿಯಲ್ಲ ಅಂದಿರೋದು ಕೂಡ ಉಳಿದಿದೆ. ಓಕೆ, ಬೇಸಿಕಲಿ ಈ ಮಾತಿನ ಹಿಂದಿನ ಉದ್ದೇಶ ಏನಂತಂದರೆ, ಒಂದು ಮಗು ನಿಮ್ಮ ಮನೆಗೆ ಬರ್ತಾ ಇದೆ, ನಿಮ್ಮ ಗರ್ಭದಲ್ಲಿದೆ ಅಂತಂದಾಗ ಅದಕ್ಕೆ ತುಂಬ ಪ್ರೀತಿ ಕೊಡಿ ಅನ್ನೋದು ಮುಖ್ಯ. ಆ ಪ್ರೀತಿ ಅನ್ನೋದು ತಾಯಿಯ ಪ್ರೀತಿ ಮತ್ತು ತಾಯಿಗೆ ತಂದೆಯ ಪ್ರೀತಿ, ಎಲ್ಲ ಪ್ರೀತಿಗಳು ಸೇರಿಕೊಂಡ್ರಷ್ಟೇ ಅದು ಸುರಕ್ಷಿತವಾಗಿ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ, ಅಂದರೆ ಮೆಡಿಕಲಿ ಏನೇ ರೀಸನ್ಗಳಿದ್ದರೂ ಕೂಡ ಇದು ಒಂದು ರೀಸನ್ ಇರಬಹುದು ಅನ್ನೋದು ಡಾಕ್ಟರ್ ವೈಷ್ಣವಿ ಹೇಳ್ತಾ ಇರೋದು. ಅಂದರೆ ನೀವು ಆ ಮಗು ಹೊಟ್ಟೆಲಿ ಇಟ್ಕೊಂಡು, ನಾನು ಎಷ್ಟು ಸಲ ನೋಡ್ತೀನಿ ಗರ್ಭಿಣಿ ಹೆಂಡತಿ ಮೇಲೆ ಗಂಡ ಹೊಡೆದಿರೋದಿದೆ, ಆ ಗರ್ಭಕ್ಕೆ ಹೊಡೆದು ಅದು ಗರ್ಭಪಾತ. ಅಂದರೆ ಇಂಥ ಒಂದು ಅತ್ಯಂತ ಕ್ರೂರ ಗಂಡಸರು ಕೂಡ ಇದ್ದಾರೆ ನೋಡಿ. ಯೂಶ್ವಲಿ ಏನಾಗುತ್ತೆ ಅಂದರೆ, ನಾನು ಅಬ್ಸರ್ವ್ ಮಾಡ್ದಂಗೆ, ಮತ್ತು ಆ ಟೈಮಲ್ಲಿ ಆಕೆಗೆ ಪುಟ್ಟದು ಸಾಕಾಗಲ್ಲ, ಇನ್ನೂ ಸ್ವಲ್ಪ ಒಳಗಡೆ ಇನ್ನೊಂದು ಜೀವ ಇರುತ್ತಲ್ಲ. ಸೊ ಡಬಲ್ ಬೇಕು, ಪ್ರೀತಿನೂ ಡಬಲ್ ಬೇಕು, ಖುಷಿನೂ ಡಬಲ್ ಬೇಕು, ಏನೇ ಕೊಟ್ರೂ ಡಬಲ್ ಬೇಕು.
ಅಲ್ಲ ಯೂಶ್ವಲಿ ಏನಾಗುತ್ತೆ ನಾನು ಹೇಳ್ತಾ ಇದ್ದೆ ನಿಮಗೆ, ಒಂದು ಮನೇಲಿ ಒಬ್ಬ ಹೆಣ್ಮಗಳು ಗರ್ಭಿಣಿ ಆಗ್ತಿದ್ದಂಗೆ ಆ ಇಡೀ ಮನೆ ಪಾಸಿಟಿವ್ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿರೋದು ಆ ಹೆಣ್ಮಗಳು ಕೂಡ ಮುಂಚೆ ಹೇಗೇಗೋ ಇರೋಳು ಹುಡುಗಿ ಥರ ಒಂಥರ ಎಲ್ಲ ಒಂಥರ ನಾರ್ಮಲ್ ಹುಡುಗಿ ಥರ ಇರೋಳು ತಾಯಿ ಆಗ್ತಿದ್ದೀನಿ ಅನ್ನೋಷ್ಟೊತ್ತಿಗೆ ಅವಳು ಒಂಥರ ತುಂಬ ಬೇರೆ ಥರನೇ ಆಗ್ತಾಳೆ. ಅದು ನೇಚರೇ ಹಂಗೆ ಮಾಡುತ್ತೆ. ನಾನು ಅದನ್ನು ಡಾಕ್ಟರ್ಗಳು ಕೇಳಿದಾಗ ಯಾವುದೋ ಒಂದು ಅವರ ಒಂದು ಏನು ಹೇಳಿ ಅದು ರಿಲೀಸ್ ಆಗ್ತಾ ಇರುತ್ತೆ ಅಂತಲೂ ಹೇಳಿದರು. ಸೊ ಅದು ಬರೀ ಆಕೆ ಅಲ್ಲ, ಬರೀ ಇಡೀ ಫ್ಯಾಮಿಲಿನಲ್ಲೇ ಅದು ಆ ಒಂದು ಸಂತೋಷ ಬರುತ್ತೆ. ಎಲ್ಲರೂ ಆಕೆನ ಚೆನ್ನಾಗಿ ನೋಡ್ಕೋತಾರೆ. ಇದು ನಾರ್ಮಲ್ ಮನೆಗಳಲ್ಲಿ ನಡೆಯುವಂಥದ್ದು. ಆದರೆ ಅಬ್ನಾರ್ಮಲ್ ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಮೇಡಮ್ ಹೇಳಿದಾಗೆ, ನಾನು ಈಗಾಗಲೇ ಹೇಳಿರುವಾಗೆ, ಪ್ರೆಗ್ನೆಂಟ್ ಹೆಂಡತಿಗೆ ಹೊಡೆಯುವಂಥದ್ದು, ಪ್ರೆಗ್ನೆಂಟ್ ಹೆಂಡತಿ ಕಷ್ಟ ಕೊಡುವಂಥದ್ದು. ಆಮೇಲೆ ಇನ್ನೊಂದು ನಾನು ನೋಡಿರೋದು, ಹೆಣ್ಣಾಗ್ಬಿಟ್ರೆ ಇನ್ನೊಂದಿದೆ, ಅಯ್ಯೋ ಹೆಣ್ಣೇನೋ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋದು ಇನ್ನು ಯಾವ ಕಾಲದಲ್ಲಿ ಇದ್ದಾರೆ ಅಂತ. ಅದು ತುಂಬಾ ನೋಡ್ಬಿಟ್ಟಿದ್ದೀನಿ. ಆ ಮಗುಗೆ ಹೊಟ್ಟೆಲೇ ಇಷ್ಟು ಭಯ ಕೊಡ್ತಿದ್ದಾರೆ, ಇನ್ನೇನಕ್ಕೆ ಬರಬೇಕು, ಕರೆಕ್ಟ್ ಹೋಗ್ಬಿಡುತ್ತೆ. ಸೊ ಇದು ಕೂಡ ಕಾರಣ ಇರ್ಬೋದು. ಹೀಗಾಗಿ ಪ್ರೆಗ್ನೆಂಟ್ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಪ್ರೆಗ್ನೆಂಟ್ ಇದ್ದಾಗ ನೀವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮಲ್ಲಿ ಯಾರೋ ಪ್ರೆಗ್ನೆಂಟ್ ಇದ್ದಾಗ ದಯವಿಟ್ಟು ನೀವು ಆ ಕುಟುಂಬಕ್ಕೆ ಆ ಒಂದು ಫ್ಯಾಮಿಲಿ, ಆ ಒಂದು ಗರ್ಭಸ್ಥ ಸ್ತ್ರೀಗೆ ಒಂದು ಸುರಕ್ಷಿತವಾದ ವಾತಾವರಣ ಕೊಟ್ಟರೆ, ಅಂದರೆ ಏನೇ ಕಾಂಪ್ಲಿಕೇಶನ್ ಚಿಕ್ಕಪುಟ್ಟಿದ್ದರೂ ಕೂಡ ಏನೋ ಅದು ಸರಿಯಾಗಿ ಹೊರಗಡೆ. ಆಮೇಲೆ ಮಗು ಆದ್ಮೇಲಿಂದನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಮೇಯ್ನಾಗಿ ಹಸ್ಬೆಂಡ್ ಟೈಮ್ ಮಾಡ್ಕೊಳ್ಬೇಕು, ಯಾರ್ಯಾರು ನೋಡ್ತಿದ್ದಾರೆ. ಯಾಕೆಂದರೆ ಆ ಟೈಮಲ್ಲಿ ಆಕೆಗೆ ಬೇಕಾಗಿರೋ ತಂದೆ ತಾಯಿಗಿಂತ ಹೆಚ್ಚು ಗಂಡನ ಒಂದು ಟೈಮ್, ಪ್ರೀತಿ. ಕರೆಕ್ಟ್. ಸೊ ಹಾಗಾಗಿ ಎಲ್ಲರೂ ಟೈಮ್ ಮಾಡ್ಕೊಳ್ಳಿ. ನಿಮ್ಮ ಮಗು ನಿಮ್ಮ ಹೆಂಡತಿಗೋಸ್ಕರ ಸುರಕ್ಷಿತವಾಗಿ ಇರ್ತಾರೆ. ನಮ್ಮ ಯೋಗರಾಜ್ ಭಟ್ರು ಒಂದು ಹಾಡು ಬರೆದಿದ್ರು, ಏನಂದರೆ ಅಪ್ಪ ಅಮ್ಮ ಇವರು ಒಂದು ಲೈಫ್ ಇಷ್ಟೇ ಸಿನಿಮಾದಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗಿ ಮನೆಗೆ ಬಂದಮೇಲೆ ಮಕ್ಕಳು ಎಲ್ಲಿ ಹೋದ್ರು ಅಂತ ಹುಡುಕಿ ಲೈಫು ಇಷ್ಟೇ ಅಂತ. ಅಂದರೆ ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಇಬ್ಬರು ಮನೆ ಕಟ್ಟಬೇಕು, ಎಲ್ಲ ಮಾಡಬೇಕು, ಅದು ಮಾಡಬೇಕು ಅಂಥೇಳಿ ಒಂದಿನ ಮನೆಗೆ ಬಂದು ನೋಡಿದರೆ ಮಕ್ಕಳೇ ಇಲ್ಲ. ಆಮೇಲೆ ಮಕ್ಕಳನ್ನ ಹುಡುಕೋದೇ ಕೆಲಸ, ಅಷ್ಟೇ ಲೈಫು. ಸೊ ಎಷ್ಟು ಅರ್ಥ ಇದೆ ಆ ಹಾಡಲ್ಲಿ, ಎಷ್ಟು ಚೆನ್ನಾಗಿದೆ. ಸೊ ಹಾಗೆ ನಾವು ಮಕ್ಕಳಿಗೆ ಟೈಮ್ ಕೊಡೋದು ಎಲ್ಲಕ್ಕಿಂತ ಮುಖ್ಯ. ಮತ್ತು ಅದು ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಕರ್ಮ ಹೀಲಿಂಗ್ ಬಗ್ಗೆ ಇರಬಹುದು, ಅಥವಾ ಮಾಸ್ಟರ್ ಮನಿ ಮೈಂಡ್ ಇರಬಹುದು, ಅಥವಾ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇರ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಅಥವಾ ಈ ಕೋರ್ಸ್ಗಳಿಗೆ ನೀವು ಅಟೆಂಡ್ ಮಾಡಬೇಕು ಅಂದರೆ ಅದರ ಲಿಂಕು, ಅದರ ಫೋನ್ ನಂಬರ್ ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ. ಆಸಕ್ತರು ಹೋಗಿ ಅದನ್ನು ನೋಡಿ ಅಂತ ಹೇಳ್ತಾ ಈ ಒಂದು ಸೆಷನ್ ಮುಗಿಸ್ತಾ ಇದ್ದೀನಿ, ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೊ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಕರ್ಮ ಹೀಲಿಂಗ್ ಬಗ್ಗೆ ಇರ್ಬೋದು, ಮನಿ ಮೈಂಡ್ ಸೆಟ್ ಬಗ್ಗೆ ಇರ್ಬೋದು, ಅಥವಾ ನಾವು ಲಾ ಆಫ್ ಅಟ್ರಾಕ್ಷನ್ನು, ಮ್ಯಾನಿಫೆಸ್ಟೇಷನ್ನು, ಯೂನಿವರ್ಸ್ನ ಕನೆಕ್ಟ್ ಆಗೋದು, ಹೀಗೆ ಸುಮಾರು ವಿಚಾರಗಳನ್ನ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಆ ಎಲ್ಲ ಎಪಿಸೋಡ್ಗಳ ಲಿಂಕ್ಗಳು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರ್ತವೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳಿದ್ದಕ್ಕಾಗಿ ನಾನು ಡಾಕ್ಟರ್ ವೈಷ್ಣವಿ, ಇಂಟರ್ನ್ಯಾಷನಲ್ ಲೈಫ್ ಕೋಚ್, ಆಸ್ಟ್ರಾಲಜರ್ ಮತ್ತು ಕಾರ್ಮಿಕ್ ಹೀಲರ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮ್ಮ ಅನುಭವಗಳೇನಾದರೂ ಇದ್ದರೆ ತಿಳಿಸಿ. ಪ್ರಶ್ನೆಗಳಿದ್ದರೂ ಅದನ್ನು ಕೂಡ ತಿಳಿಸಿ. ಇನ್ನೊಂದು ಎಪಿಸೋಡಲ್ಲಿ ನಾವು ಡಾಕ್ಟರ್ ವೈಷ್ಣವಿ ಅವರೊಂದಿಗೆ ಇನ್ನೊಂದು ಎಪಿಸೋಡ್ ಮಾಡಿದಾಗ ಈ 4 ಎಪಿಸೋಡ್ಗಳಲ್ಲಿ ಬಂದಿರುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಅವರು ಕೊಡ್ತಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ. ನಮಸ್ಕಾರ.